ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸುವ ಗೌರವಿಸುವ ಭಾವನೆ ಇರುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನೋ ನಂಬಿಕೆ ಇದೆ, ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾರೆ, ಅವರಿಗೆ ಗೌರವವನ್ನ ಕೂಡ ಸಲ್ಲಿಸೋದಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ಹೆಣ್ಣು ಮಕ್ಕಳ ಗೌರವ ಹಾಗೂ ಪಾತ್ರದ ಬಗ್ಗೆ ತಿಳಿಸ್ಕೊಡ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಹೆಣ್ಣು ಆಟದ ಗೊಂಬೆನ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಕೇಳೋದಕ್ಕೂ ಒಂದು ಸ್ವಲ್ಪ ಏನೋ ಒಂಥರ, ಕೆಲವು ಸಂದರ್ಭದಲ್ಲಿ ಕೋಪ ಬಂದಾಗ ಈ ಮಾತು ಬರುತ್ತೆ. ಹೌದು. ಏನು ಅನ್ಕೊಂಡ್ಬಿಟ್ಟಿದ್ದೀರ ನನ್ನ ಅಂತ ಗಂಡನ ಹೆಂಡತಿ ಕೇಳ್ಬೋದು. ನಾನೇನು ಗೊಂಬೆ ಅನ್ಕೊಂಡಿದ್ದೀರಾ? ಸೊ ಅದಕ್ಕೆ ಇವತ್ತು ಹೆಣ್ಣು ಎಂದರೆ ಆಟದ ಬೊಂಬೆನಾ ಕ್ವಶನ್ ಮಾರ್ಕ್. ಹೌದು. ಅಂದರೆ ಅವ್ರು ಹೆಂಗೆ ಕೀ ಕೊಡ್ತಾರೆ ಹಂಗೆಲ್ಲ ಟ್ರಸ್ಟ್ ಆಗಬೇಕು ಅಲ್ವಾ? ಹೌದು. ಅದೇ ತಾನೇ ಹೆಣ್ಣು. ಸೊ ಹೆಣ್ಣಿಗೆ ಮಾತ್ರ ಇದು ಸೀಮಿತವಾಗಿರ್ತಕ್ಕಂತಹ ಒಂದು ವಿಚಿತ್ರವಾದ ಒಂದು ಘೋರವಾದ ನರಕ. ಹುಟ್ಟಿದ ಮನೆಯಲ್ಲೂ ರಿಸ್ಟ್ರಿಕ್ಷನ್, ನೀನು ಹಿಂಗೆ ಇರಬೇಕು, ಹಿಂಗೆ ಹೋಗಬೇಡ, ಅಲ್ಲಿರಬೇಡ, ಇದಿರಬೇಡ, ಅದು ಮಾಡಬೇಡ. ಇಲ್ಲಿ ಹೌದು, ಹೋದ ಮನೇಲಿ ಹೋದ್ರೂ ಇನ್ನೂ 10 ಪಟ್ಟು ಜಾಸ್ತಿ. ಆದರೆ ಇದೇನಾಗಿದೆ, ಹಣ ಕೊಟ್ಟು ದುಡ್ಡು ಕೊಟ್ಕೊಂಡಾಗ ಅದು ಬೊಂಬೆ ತೊಗೊಂಡಾಗ ಕೀ ಕೊಟ್ಟಿಗೆ ಹೆಂಗೆ ಬೇಕಂತ ತಿರುಗುತ್ತದು. ಹಾಗೆ ಹೆಣ್ಣು ಅಂದರೆ ಒಂದು ಬೊಂಬೆ ಅಂತ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಸಂಬಂಧಗಳಲ್ಲಿ ಮಾತ್ರ ಬರುತ್ತೆ. ಯಾಕೆ ಆ ರೀತಿಯಾಗಿ ಆ ಹೆಣ್ಣು ಆ ಗೊಂಬೆ ರೀತಿಯಾಗಿ ಯಾಕೆ ಆಗಬೇಕು, ತಪ್ಪ್ಯಾರದ್ದು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಇದಕ್ಕೆ ಅರ್ಥ ಗೊತ್ತಾಗತ್ತೆ. ಗೊಂಬೆನ ಹೌದಾ ಅಲ್ವಾ? ಅಲ್ವಾ? ಹೌದು. ಸೊ ಹಾಗಾಗಿ ಹೆಣ್ಣನ್ನು ದೇವತೆಗೆ ಹೋಲಿಸ್ತಕ್ಕಂಥ ನಾವು ಗೊಂಬೆ ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲದೆ ಅಂದಾಗ ಅದು ನಮ್ಮ ಮನೆಗೆ ಯಾವ ರೀತಿಯಾಗಿ ಲಕ್ಷ್ಮಿ ಆಗತ್ತೆ? ಆಗಲ್ಲ. ಹೌದು. ಇದಕ್ಕೆ ಒಂದು ಪದ ಬಳಸಬೇಕಾಗತ್ತೆ. ಪದ. ನಿಧಾನವಾದ ಬಡತನ ಯಾವುದು ಅಂದರೆ ಇದೇನೆ. ನಿಧಾನವಾದ ಬಡತನ ಎಂದರೆ ಏನು ಅಂದರೆ ಸೊಸೆ ಬಂದ ಮನೆ ಬಡತನ ಪ್ರಾರಂಭ. ಹಂಗಂತ ನಿಮ್ಮ ಮನೇಲಿ ಪಾಪ ಸೊಸೆ ಬಂದರೆ ಸಡನ್ನಾಗಿ ತಿರ್ಕೊಂಡು ನೋಡ್ಬೇಡಿ ದಯವಿಟ್ಟು. ಹೆಣ್ಣು ಹೊಸ ಮನೆ ಪ್ರವೇಶ, ಹೊಸ ಮನೆ ಅಂದರೆ ಕಟ್ಟಿದ ಮನೆ ಅಂತ ಅಲ್ಲ, ಮನೆ ತುಂಬಿಸ್ಕೋತಲ್ಲ ಮದುವೆ ಮಾಡಿಕೊಂಡು. ಹೌದು. ಸೊಸೆಯಿಂದ ನಿಜವಾಗಿರ್ತಕ್ಕಂಥ ಸತ್ಯವನ್ನು ಹೇಳಬೇಕಂದ್ರೆ ನಿಧಾನವಾದ ಬಡತನ ಪ್ರಾಪ್ತಿಯಾಗುವುದಕ್ಕೆ ಕಾರಣ ಸೊಸೆನಾ ಮನೆನಾ? ಸೊಸೆ ಅಲ್ಲ, ಸೊಸೆ ಮೇಲೆ ಹೇಳೋದು. ನಿಧಾನವಾದ ಬಡತನ ಚೆನ್ನಾಗೇ ಇದ್ದು ಸ್ವಾಮಿ, ಈ ಸೊಸೆ ಬಂದ್ಮೇಲೆ ಯಾಕೋ ಸರಿ ಹೋಗ್ತಾ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇವತ್ತು ಇದನ್ನ ವಿಸ್ತಾರ ಮಾಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊಸೆ ತಪ್ಪ, ಮನೆ ತಪ್ಪ, ಮದುವೆ ತಪ್ಪ, ಹೆಣ್ಣು ಹುಟ್ಟಿದ್ದೇ ತಪ್ಪ, ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಇದು ಒಂದು ಭಾಗ ಸೊಸೆ ಓದದ್ದು. ಇನ್ನೊಂದು ಮಗು ಹುಟ್ಟತ್ತೆ, ಒಂದು ಹೆಣ್ಣು ಮಗು ಮನೆಯಲ್ಲೇ, ಅಲ್ಲಿ ನಿಧಾನವಾಗಿ ಶುರುವಾಗತ್ತೆ ಬಡತನ. ಯಾವುದದು ಅಂದರೆ ಕೋರ್ಟ್ ಕೇಸ್ಗಳು ಅಲ್ಲಿಂದ ಶುರುವಾಗ. ಕೋರ್ಟ್ ಕೇಸು ಮಗು ಹುಟ್ಟಿದ ಮೇಲೆ ತಂದೆ ತಾಯಿ ಮನೆಯಲ್ಲಿ ಕೋರ್ಟ್ ಕೇಸ್ ಶುರು. ಹೆಣ್ಣು ಮಗಳು ಹುಟ್ಟಿದ ಮೇಲೆ. ಯಾಕೆ ಇದು ಅಂದರೆ ಸೊಸೆ ಆಗಿ ಮನೆಗೆ ಮಗಳಾಗಿ ಇನ್ನೊಂದು ಮನೆಗೆ ಸೊಸೆಯಾಗಿರುವಂಥ ಹೆಣ್ಣು ಒಂದೇ. ಈ ಹೆಣ್ಣು ಹುಟ್ಟಿದ ಮನೆಗೆ ಕೋರ್ಟ್ ಕೇಸ್, ಹೋದ ಮನೆಗೆ ನಿಧಾನವಾಗಿರ್ತಕ್ಕಂಥ ಬಡತನ ಆಗುತ್ತಲಿದೆ. ಈಗ ಇದರಲ್ಲಿ ಯಾರು ತಪ್ಪು ಅಂತಕ್ಕಂಥದ್ದು ಇವತ್ತು ತಿಳ್ಕೊಂಡಾಗ ಹೆಣ್ಣು ಎಂದರೆ ಏನು, ಇದಕ್ಕೆ ಪೂರ್ಣ ಕಾರಣಕರ್ತರು ಯಾರು? ಗೊಂಬೆ ಆಗಕ್ಕೋ, ಗಂಡನಿಂದ ದೂರ ಆಗಕ್ಕೋ, ಮನೆ ಬಿಟ್ಟು ಹೋಗಕ್ಕೋ, ಏನೋ ಒಂದು ಅತಾಚೂರ್ಯ ಹೆಣ್ಣಿಗೆ ನಡಿಬೇಕಾದ್ರೆ ಅದು ಹೆಣ್ಣು ಮೇಲೆ ಬರುತ್ತೆ ಹೊರತು ತಪ್ಪು ಯಾರದು ಅಂತ ಗಂಡು ಪ್ರಶ್ನೆನೇ ಬರಲ್ಲ. ಗಂಡು ವಿಷಯ ಏನು ಅಂತಂದ್ರೆ ಆಮೇಲೆ ನಿಧಾನಕ್ಕೆ ಬರುತ್ತದು. ಫಸ್ಟ್ ಕಾಣೋದು ಬೇರೆ ಮನೆಯಿಂದ ಬಂದಂಥ ಹೆಣ್ಣು ಸೊಸೆ, ಫಸ್ಟ್ ಅಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಇದು ಯಾಕೋ ಹುಡುಗಿ ಕಾರ್ ಗುಣ ಸರಿ ಇಲ್ವಾ ಹಂಗೆ ಹೇಳೋದು ಮೊದಲು ಅಲ್ವಾ? ಮಗನ ಲೆಕ್ಕಕ್ಕೆ ಬರಲ್ಲ ಅಲ್ಲಿ. ಹೌದು.
ಆದರೆ ತಂದೆ ಮನೆಯಲ್ಲಿ ಮಗಳು ಯಾವುದೇ ಕಾರಣಕ್ಕೂ ಈ ಮಗು ಹುಟ್ಟಿದ ಮನೆ ಹಿಂಗಾಯ್ತು ಅಂತ ಯಾವ ತಂದೆ ತಾಯಿ ಹೇಳ್ಕೊಡಲ್ಲ. ಆದರೆ ಅಕಸ್ಮಾತಾಗಿ ಹೆಂಗೋ ನೆಮ್ಮದಿಯಾಗಿದ್ದೋ ಸ್ವಾಮಿ, ಮನೆ ಅಚ್ಚುಕಟ್ಟಾಗಿ ಕಟ್ಟಿದೆ, ಚೆನ್ನಾಗೂ ಇದ್ದೆ, ಒಂದು ಹೆಣ್ಣು ಬಂತು, ಮದುವೆ ಮಾಡಿಬಿಡೋಣ, ಚೆನ್ನಾಗಿರೋ ಮನೆ ಸಂಬಂಧ ನೋಡಿ ಅಂತ ಅಂದ್ಕೊಂಡಿದ್ದೆ, ಕೋರ್ಟ್ ಕೇಸ್ ಬಿದ್ದುಬಿಟ್ಟು ನನಗೆ ಮದುವೆ ಮಾಡಲಾ, ಅದಕ್ಕೆ ಹೋಗ್ಲಾ, ಕೋರ್ಟ್ಗೆ ಹೋಗ್ಲಾ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಸೊ ಇದಿಷ್ಟು ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ವಿಚಾರ. ನಿಮ್ಮ ವಾಸದ ಮನೆ ಅಂತ ಗೊತ್ತಿಲ್ಲದ ಆಗ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಅಂತಹ ಒಂದು ವಾಸದ ಮನೆ ಹೇಗಾರೂ ನಾವು ಕಟ್ಟಿದ್ದೀವಪ್ಪ, ಗೊತ್ತಿಲ್ಲದೆ ಕಟ್ಟಿದ್ದೀವಪ್ಪ, ನೋಡ್ಕೊಳ್ಳಿ, ಅದೊಂದು ಚಿತ್ರ ತೋರಿಸೋಣ. ಕಾರಣ, ನಿಧಾನವಾದ ಬಡತನದ ಮನೆ ಯಾವುದು? ಇದ್ದಕ್ಕಿದ್ದಂಗೆ ಬಡತನ ಶುರು. ಚೆನ್ನಾಗಿತ್ತು ಸ್ವಾಮಿ, ಈ ಮಗು ಹುಡ್ತು ಹಿಂಗಾಯ್ತು, ಈ ಸೊಸೆ ಬಂದು ಹಿಂಗಾಯ್ತು, ಅಳಿಯ ಬಂದು ಹಿಂಗಾಯ್ತು ಅಲ್ವಾ? ಹೌದು. ಏನೋ ಒಂದು ಆಸ್ತಿ ತಗೊಂಡೆ ಹಿಂಗಾಯ್ತು, ಅದಕ್ಕೆ ಕಾರಣ ಕೊಟ್ಟು ಮನೆಯಿಂದ ಆಗುತ್ತಲಿದೆ ಅಂತ ಗೊತ್ತಿಲ್ಲ. ಅಂತಹ ಮನೆಯಾದರೂ ಯಾವುದು ಅಂತ ಚಿತ್ರವನ್ನು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ತಿಳ್ಕೊಂತೀನಿ. ನೋಡಿ, ಇಲ್ಲಿ ವಿಚಾರ ತುಂಬ ವಿಶೇಷ. ಅಂದರೆ ನಿನ್ನೆ ಚಚ್ಚೌಕಾರ ವಿಚಾರವನ್ನು ತೋರಿಸ್ದೆ, ಹೌದಾ? ಇವತ್ತು ಚಚ್ಚೌಕಾರ ಅಲ್ಲಿ ಪಾಯಿಂಟಲ್ಲಿ ಇದು ಮಾಡ್ತಾ ಗೊತ್ತಾಗಿದೆ, ಅಲ್ಲಿ ಸ್ಕ್ವೈರ್ ಇದೆಯಲ್ಲ, ಮಾರ್ಕಿಂಗ್ ಇರ್ತಕ್ಕಂಥದ್ದು ಸ್ಕ್ವೈರು. ಇಲ್ಲಿ ಅಲ್ಲೇ ಆಗಿದೆ, ಆಗ್ನೇಯ ಬೆಳೆದಿರುವ ನಿವೇಶನ ಎ ಅಂತ ಮಾರ್ಕ್ ಇದೆಯಲ್ಲ, ಇದು ಸ್ವಲ್ಪ ಒಂಚೂರು ಈ ಸೈಟಲ್ಲಿ ಈ ಥರ ಬೆಳೆದಿದೆ ಅಂತ ಯಾರು ನೋಡಿ ಮನೆಯನ್ನು ಕಟ್ಟುತ್ತಾರೆ. ಈ ಭಾಗ ಬೆಳೆದಿರುತ್ತೆ ಅಂತ ಇಲ್ಲ ಸ್ವಾಮಿ, ಅಡುಗೆ ಮನೆ ದೊಡ್ಡದು ಬಂದರೆ ಬೆಡ್ರೂಮ್ ಜಾಸ್ತಿ ಇರುತ್ತೆ ಅಂತ ನೇರ ಕಟ್ಬಿಡ್ತಾರೆ ಮನೆನ. ಈ ಒಳಗಡೆ ಇರೋ ಕಳ್ಳ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಯಾವುದು ಈ ಆಗ್ನೇಯ ಅಂತ ಕಾಣಿಸ್ತದೆ ಎ, ಅದು ಮನೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಈ ಮನೆ ಕಟ್ಟು ಅರ್ಜೆಂಟಲ್ಲಿ ದೊಡ್ಡದಾಗ ರೂಮ್ ಇರಲಿ, ದೊಡ್ಡದಾಗ ಅಡುಗೆ ಮನೆ ಇರಲಿ, ಹಾಲ್ ಇರಲಿ ಅಂದ್ಬಿಟ್ಟು ಸೇರಿಸ್ಕೊಂಡ್ಬಿಡ್ತಾರೆ ಇವರು. ಈ ಸೇರಿಸ್ಕೊಂಡ ಮೇಲೆ ಏನೆಲ್ಲ ಆಗತ್ತೆ ಅಂದ್ರೆ ಈಗ ಹೇಳಿದ್ನಲ್ಲ, ನಿಧಾನವಾದ ಬಡತನ ಇಲ್ಲೇ ಶುರುವಾಗುತ್ತೆ. ಬಡತನ ಇಲ್ಲಿಂದ ಶುರುವಾಗುತ್ತೆ. ಈಗ ವಾಸದ ಮನೆಯಲ್ಲಿ ಬಡತನ ಪ್ರಾಪ್ತಿ ಆಗತ್ತೆ ಅಂತ ಯಾರು ಗೊತ್ತು? ಇನ್ನೊಂಚೂರು ಮುಂದಕ್ಕೆ ಚಿತ್ರಕ್ಕೆ ಬರೋಣ. ಇದು ಇವರೇ ಮಾಡ್ಕೊಳ್ಳೋದು, ಅದು ಗೊತ್ತಿಲ್ಲದೆ ಸೇರ್ಕೊಳ್ಳೋದು ಕಳ್ಳ. ಇಲ್ಲಿ ಮುಂದ್ಗಡೆ ಏನಾದ್ರು ಒಂದು ಬಾತ್ರೂಮು, ಯಾರು ಗೆಸ್ಟ್ ಬಂದಾಗಿರ್ಲಿ ಅಂತ ಒಂದು ಟಾಯ್ಲೆಟು, ಆ ಎ ಕಾಣಿಸ್ತಾ ಇತ್ತಲ್ಲ ಮುಂದೆ, ಅಲ್ಲಿ ಮುಂದೆ ಏನಾರು ಒಂದು ಹೆಚ್ಚಿಸ್ಕೊಂಡ್ಬಿಡೋದು. ಯಾಕೆಂದ್ರೆ ಮುಂದ್ಗಡೆ ಜಾಗ ವೇಸ್ಟ್ ಆಯ್ತು ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ಟೇರ್ ಕೇಸ್ ಹಾಕತ್ತಾರೆ. ಏನ್ ಹಾಕೋತಾರೆ? ಮೆಟ್ಲು. ಆ ಮುಂದ್ಗಡೆ ಇರೋ ಚಿತ್ರದಲ್ಲಿ ಇರ್ತಕ್ಕಂಥ ಜಾಗ ಬಳಸ್ಕೊಳ್ಳೋದು. ಸಾಮಾನ್ಯವಾಗಿ ತೂಕ ಇರೋ ಜಾಗ ಯಾವುದು ಅಂದ್ರೆ ಅದು ಯಾವನ್ ಮನೆ ಹಾಳು ಮಾಡೋನು ಹೇಳ್ಕೊಟ್ನೋ ಈ ವಿಚಾರನ ಗೊತ್ತಿಲ್ಲ. ತೂಕ ಎಲ್ಲ ಹಾಕಬೇಕು ಅಂದ್ರೆ ಅಡಿಗೆ ಮನೆ ಕಡೆ ಹಾಕ್ತಾರೆ. ಅದೇ ಈಗ ಇರೋ ಜಾಗ ಕೆಳಗಡೆ ಒಂದು ಬಾತ್ರೂಮ್ ಟಾಯ್ಲೆಟ್ ಹಾಕ್ಬಿಡೋದು, ಮುಗೀತು ಆ ಮನೆ ಕತೆ. ಯಾವಾಗಲೂ ಸ್ಟೇಷನ್ನು ಕೋರ್ಟು ಅವ್ರದೇ ಇಲ್ಲದೆ ಇದ್ರು ಪಕ್ಕದ ಮನೆಯವರು ಹಾಕ್ತಾರೆ ಕೋರ್ಟ್ಗೆ. ಜೀವನ ಪರ್ಯಂತ ಈಚೆ ಬರೋಕ್ಕಾಗಲ್ಲ ಅವರು. ಅದರಿಂದ ಮದುವೆ ಮಾಡಬೇಕು, ಇಲ್ಲಿ ಕೋರ್ಟಿಗೆ ತಂದು ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಈ ರೀತಿ ರಗಳೆ ಇವರೇ ಕೈಯಾರ ಮಾಡ್ಕೊಳ್ಳೋದು. ಇದು ಕಾಣದೆ ಒಳಗೆ ಸೇರಿಸ್ಕೊಳ್ಳೋದು. ಈ ಇಬ್ರು ಕಳ್ಳರು ಪ್ರಪಂಚದಲ್ಲಿ ಇರ್ತಕ್ಕಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಮನೆಯ ಒಂದೊಂದು ಇಂಚು ಜಾಗ, ಮನೆಯನ್ನ ನಾವು ಕಟ್ಟುವಂತ 1 ಇಂಚು ಜಾಗ ಕೂಡ ನಮ್ಮನ್ನ ಪೂರ್ಣವಾಗಿ ನೇಣಗಂಬಕ್ಕೆ ನಿಲ್ಲಿಸುತ್ತೆ ಅನ್ನೋ ಪ್ರಜ್ಞೆ ನಮ್ಮ ಜನಕ್ಕಿಲ್ಲ. ಈ ಸಣ್ಣ ಜಾಗಗಳು, ಸಣ್ಣ ವಿಚಾರಗಳು. ಹೋಗ್ಬಿಟ್ಟು ನಮ್ಮ 500 ಕೇಳ್ದೆ, ದೇವಸ್ಥಾನದಲ್ಲಿ ಹೋಗಿ 500 ಕೇಳ್ದೆ, ಶಾಸ್ತ್ರ ಕೇಳ್ದೆ, ಏನಮ್ಮ ನಮ್ಮ ಜನಕ್ಕೆ ಬುದ್ಧಿ ಬೇಡವಾ? ಹೌದು. ಭಗವಂತ ಇಷ್ಟಗಲ ಮುಖದಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲಿ ಕೊಡ್ಬೇಕು ಎಲ್ಲೆಲ್ಲ ಕೊಟ್ಟವನೆ, ಎಷ್ಟು ಚೆನ್ನಾಗಿ ಮಾಡವನೆ. ಆ ಮನೆಗಳು ಕಟ್ಟಬೇಕಾದ್ರೆ ಯಾವ ಮೂಲೆ ನೋಡಂಗಿಲ್ಲ, ಏನಿಲ್ಲ. ಇಷ್ಟು ಸತ್ಯನ ಅರ್ಥ ಮಾಡ್ಕೊಂಡ್ರೆ ನೋಡಿದ್ರೆ ಗೊತ್ತಾಗತ್ತೆ. ಯಾಕೆ ಅಂದ್ರೆ ನಮ್ಮ ಜೀವನ, ಇಡೀ ಜೀವನ, ಕುಟುಂಬದ ಜೀವನ ಇಲ್ಲಿ ಎಷ್ಟು ಮಟ್ಟಕ್ಕಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಷಯಕ್ಕೆ ಬರೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಬೆಂಗಳೂರಿಂದ ಮಂಜುಳಾ ಅಂತ. ನಮಸ್ತೆ ಮಾ. ಮಂಜುಳಾ ಅವರೇ ನಮಸ್ತೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ನಕ್ಷತ್ರ ಇದು ಪುನರ್ವಸು ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರೂಜಿ. ನಾರಾಯಣ. ಯಾರು ಮಗಳ? ಮಗಳ ಬಗ್ಗೆ ಕೇಳಬೇಕಿತ್ತು ಗುರೂಜಿ. ಎಷ್ಟು ವಯಸ್ಸು? ವಯಸ್ಸು 22. ಏನ್ ಮಾಡ್ತಿದ್ದಾಳೆ? ಚಿಲ್ಲರೆ ಅಂಗಡಿ ಇದೆ, ಅಂಗಡಿ ನೋಡ್ಕೊಂತಾಳೆ, ಮನೆಯಲ್ಲೇ ಇದ್ದಾಳೆ. ಈಗ ಏನ್ ಆಗ್ಬೇಕು ಅವಳ ಬಗ್ಗೆ? ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಈವರೆಗೂ ಪ್ರಯತ್ನ ಮಾಡಿಲ್ವಾ ಮದುವೆ ಮಾಡಕ್ಕೆ?
ಈಗ ಮಾಡಿದೀವಿ ಸ್ವಾಮೀಜಿ, ಇಂಟರ್ವ್ಯೂಗಳು ಆಗ್ತಾ ಇದೆ. ಆ ಇಂಟರ್ವ್ಯೂನಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಇಂಟರ್ವ್ಯೂನಲ್ಲಿ ಏನಾಗ್ತಾ ಇದೆ? ನಿಮಗೆ ಪ್ಲಸ್ಸಾ ಅವ್ರಿಗೆ ಪ್ಲಸ್ಸಾ ಯಾವುದು? ಇವಾಗ ಅವ್ರು ಪ್ಲಸ್ ಮಾಡಿದ್ದಾರೆ, ನಾವು ಪ್ಲಸ್ ಮಾಡ್ಬೇಕು, ಹೋಗ್ ಬರ್ಬೇಕು ನಾವೊಂದ್ಸರಿ. ಯಾಕೆ ನೀವು ಪ್ಲಸ್ ಮಾಡಿಲ್ಲ? ಅದೇ ನಾವಿನ್ನೂ ಅವ್ರ ಮನೆ ಕಡೆ ಹೋಗಿ ನೋಡ್ಕೊಂಡ್ ಬಂದಿಲ್ಲ. ಹಾಂ ಹಾಂ. ಮುಂದೆ ಮಗಳು ಹೆಂಗೆ ಏನು ಅಂತ ಕೇಳ್ಬೇಕಾಗಿತ್ತು ಗುರೂಜಿ. ನೀವು ಚೌಲ್ಟ್ರಿ ಕರ್ಕೊಂಡೋಗಿ ನನಗೆ ಫೋನ್ ಮಾಡಲಿಲ್ವಲ್ಲ, ಅದು ಖುಷಿ. ಗುರೂಜಿ ಚೌಟ್ರಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು 10 ನಿಮಿಷ ದಾರಿ ಇರೋ ಟೈಮಲ್ಲಿ ಗುರುಗಳೇ ಒಂಚೂರು ನೋಡ್ಬಿಡಿ ಹಂಗೆ ನಿಲ್ಲಿಸ್ಲಾ ಬೇಡವಾ ಅಂತ ಕೇಳಲಿಲ್ಲ ಅಂತ ಖುಷಿ ಆಗ್ತದೆ ನನಗೆ. ಹಂಗೆಲ್ಲ ಹೇಳ್ಬೇಡಿ ಗುರೂಜಿ. ಇಲ್ಲ, ನಾನು ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಿದ್ದೀನಿ. ಯಾವ್ದಕ್ ಪ್ರಯತ್ನ? ಕೊನೆ ಸಿಕ್ಲಿ ಅಂತನಾ? ಅಂದ್ರೆ ಮಗಳ ಬಗ್ಗೆ ಜಾತಕ ಕೇಳ್ಬೇಕು ಅಂತಾನೆ ಪ್ರಯತ್ನ ಮಾಡ್ತೀನಿ. ಯಾವಾಗ ಕೇಳಬೇಕಿತ್ತು? ಯಾವಾಗ ಕೇಳಬೇಕಿತ್ತು ಜಾತಕನ ಮಗಳ ಬಗ್ಗೆ ಹೇಳಿ? ತುಂಬಾ ಒಂದು ವರ್ಷದ ಕೆಳಗಿಂದ ಅಲ್ಲ, ಕೇಳ್ಬೇಕಾಗಿತ್ತು ಗುರೂಜಿ. ಮಗು ಹುಟ್ಟಿದ 23 ದಿನಕ್ಕೆ ಯಾವ ತಂದೆ ತಾಯಿ ಮಗು ಬಗ್ಗೆ ತಿಳ್ಕೊಳ್ಳಿಲ್ಲ, ಆ ಮಗುವನ್ನ ಅವರು ಜೀವಂತ ಕೊಲೆ ಮಾಡಿರ್ತಾರೆ. ಬೇಜಾರು ಮಾಡ್ಕೊಳ್ಳಿ, ಮಾತು ಯಾಕೆ ಹೇಳ್ತೀನಿ ಅಂತ. ಮಗು ಹುಟ್ಟಿದ 23 ದಿನಕ್ಕೆ ಮಗುವಿನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಿಜವಾದ ತಂದೆ ತಾಯಿಗಳೇ ಅಲ್ಲ. ಅವರಿಗೆ ತಂದೆ ತಾಯಿ ಅನ್ನೋ ಪಟ್ಟ ಹೇಳ್ಬೇಕಾಗಿಲ್ಲ. ಮಕ್ಕಳಿಗೆ ನಿಜವಾಗಿಯೂ ಹೇಳ್ತೀನಲ್ಲ, ಅವರಂತಹ ಒಂದು ತೊಂದರೆ ಕೊಡ್ತಕ್ಕಂಥ ಅಪ್ಪ ಅಮ್ಮ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಯಾವ ಪುರುಷಾರ್ಥಕ್ಕೆ ಮದುವೆ ಮಾಡ್ಬೇಕ್ರಿ? 20-21 ವರ್ಷ ಆದಮೇಲೆ ನೀವು ಈಗ ಕುಂಡ್ಲಿ ಹಿಡ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಹುಡುಕಿದ್ರೆ ಏನು ಪ್ರಯೋಜನ? ಅದಕ್ಕೊಂದು ಸಣ್ಣ ಕ್ಲೂ ಕೊಡ್ತೀನಿ. ನೀವು ಮದುವೆ ಮಾಡಿ ತೊಂದರೆ ಇಲ್ಲ, ಒಂದು ಸಣ್ಣ ಕ್ಲೂ ಕೊಡ್ತೀನಿ. ಇಲ್ಲಿ ನಿಮ್ಮ ವಾಸದ ಮನೆ ಎಷ್ಟು ವರ್ಷದ್ದು? ವಾಸದ ಮನೆ 11 ವರ್ಷದ್ದು ಗುರೂಜಿ. ಕಟ್ಸಿದ್ ನೀವೇನಾ? ಕಟ್ಸಿದ್ ನಾವೇ ಗುರೂಜಿ. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅಂಗಡಿ ನೋಡ್ಕೊಂತಾರೆ ಗುರೂಜಿ. ನಿಮ್ಮ ಅವ್ರಿಗೆ ಹುಷಾರಿಲ್ಲ. ಯಾರಿಗೂ ಹುಷಾರಿಲ್ಲ? ನಮ್ಮ ಯಜಮಾನ್ರಿಗೆ ಗುರೂಜಿ. ಯಾವಾಗಿಂದ? 3 ವರ್ಷದಿಂದ. ಓಕೆ. ಈಗ ಯಾಕೆ ಹುಷಾರಿಲ್ಲ ಅಂತ ತಿಳ್ಕೊಳ್ಳಿಲ್ವಾ ನೀವು? ಹೋಗಿ ಗುರೂಜಿ, ಹಾಸ್ಪಿಟ್ಲಿಗೆಲ್ಲ ಹೋಗಿ ಹಾಸ್ಪಿಟ್ಲಲ್ಲಿ ನೀವು ಏನು ರೋಗಕ್ಕೆ, ಏನು ಕಾಯಿಲೆಗೆ ಏನು ಕೊಡಬೇಕು ಅಂತ ಕೇಳಕ್ಕೆ ಇಸ್ಕೊತೀರಾ, ಮೆಡಿಸಿನ್ ಇಸ್ಕೊತೀರಾ ಅಷ್ಟೇ ಅಲ್ವಾ? ಹೌದು. ನಮ್ಮ ಯಜಮಾನ್ರಿಗೆ ಇದು ಏನಕ್ಕೆ ಬಂತು ಅಂತ ಕೇಳಕ್ಕಾಗ್ಲಿಲ್ವಾ ಅಂತ ಕೇಳ್ತೀನಿ. ಕೇಳ್ದೆ ಗುರುಜಿ, ಎಲ್ಲರಿಗೂ ಕೇಳಿ. ಎಲ್ಲರಿಗೂ ಅಂದ್ರೆ ಯಾರಿಗೆ? ಎಲ್ಲರಿಗೂ ಅಂದ್ರೆ ಯಾರಿಗೆ? ನಮ್ಮ ಅದೇ ಇಲ್ಲಿ ಹಿಂಗೆ ಇರ್ತಾರಲ್ಲ ಗುರುಜಿ, ಹಳ್ಳಿ ಕಡೆ ನಾವ್ ಇರೋದಲ್ವಾ. ಅಲ್ಲ, ಹಳ್ಳಿ ಆಗ್ಲಿ ಡಿಲ್ಲಿ ಆಗ್ಲಿಮ್ಮ, ಎಲ್ಲಾದ್ರೂ ಅಷ್ಟೇ. ಬ್ರಾಹ್ಮಣರು ಪುರೋಹಿತರಿಗೆ ಕೇಳಿದ್ವಿ ಗುರುಜಿ, ಯಾಕೆ ಹಿಂಗಾಗಿದೆ ಅಂದ್ರೆ, ನಿಮ್ಗೆ ಇದು ಏನೋ ಇದಿದೆ ಎಂತದು ಹೇಳಿದ್ರು ಸ್ವಾಮಿ ಗುರುಜಿ. ಅವರು ಸುಬ್ರಹ್ಮಣ್ಯ ಪೂಜೆ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಮಾಡ್ಸದ್ರಾ? ನಾವು ಒಂದು ಸುಬ್ರಹ್ಮಣ್ಯ ಪೂಜೆ ಅಂತ ಹೇಳಿ ಅಲ್ಲಿ ಕುಕ್ಕೆಗೆಲ್ಲ ಹೋಗಿ ಶಾಂತಿ ಮಾಡಿಸಿ ಎಲ್ಲ ಪೂಜೆ ಮಾಡಿದ್ವಿ ಗುರುಜಿ. ಸರಿ ಹೋಯ್ತಾ? ಇಲ್ಲ, ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅಷ್ಟೇ. ಅಲ್ಲ, ಒಂದು ವಿಷಯ, ಅಂದ್ರೆ ತುಂಬಾ ಆಗ್ತಿರ್ಲಿಲ್ಲ ಅವರಿಗೆ, ಒಂದು ವಿಷಯ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಒಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಯಾವ ಊರಲ್ಲಿ ಇರೋದು? ಆದಿವಲ ಅಂತ. ಎಲ್ಲಿ ಬರುತ್ತೆ ಇದು? ಅದು ಚಿತ್ರದುರ್ಗದಿಂದ ಮುಂದೆ. ಓಕೆ. ನಿಮ್ಮ ಮನೆ ಕಾಂಪೌಂಡ್ ಇದೆಯಾ? ಇದೆ ಗುರುಜಿ. ಸುತ್ತ ಜಾಗ ಇದೆಯಾ? ಜಾಗ ಸುತ್ತೂ ಇದೆ. ನಿಮ್ಮ ಲೆಟ್ರಿನ್ ಫಿಟ್ ಹಾಕಿರ್ತಕ್ಕಂಥದ್ದು ಗುರುತು ಗೊತ್ತಿದೆಯಾ ಅಮ್ಮ? ಯಾವ ದಿಕ್ಕಿಗೆ ಫಿಟ್ ಹಾಕಿದ್ದೀರಾ ಅಂತ ಗೊತ್ತಿದೆ ಗುರುಜಿ. ಯಾವ ದಿಕ್ಕು ಅದು ಹೇಳಿ? ಪಶ್ಚಿಮ ದಿಕ್ಕು. ಪಶ್ಚಿಮದಲ್ಲಿ ಯಾವುದು ಅಂದ್ರೆ? ಸ್ನಾನದ ಮನೆನಾ, ಬೆಡ್ರೂಮ್ ಕಡೆಗ? ಇಲ್ಲ, ಸ್ನಾನದ ಮನೆ ಕಡೆ. ಅಲ್ವಾ? ಎಷ್ಟು ಅಡಿ ಆಳ ತೆಗೆದಿದೆ ಗೊತ್ತಾ? ಅದು 8 ಅಡಿ ಆಳ ಇದೆ ಗುರುಜಿ. ನೋಡಿ, ನಿಮ್ಮ ಮನೆಯಲ್ಲಿ ಮಾತ್ರೆಯನ್ನು ಕಾಲು ಸೊಂಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಸ್ವಾಧೀನ ತಪ್ಪದಂಗಾಗೋದು, ಜೂಮ್ ಹಿಡಿಯೋದು, ನೋವು ಬರೋದು ಯಾರಿಗೆ ಮನೆಯಲ್ಲಿ? ನಮ್ಮ ಯಜಮಾನ್ರಿಗೆ ಜಾಸ್ತಿ ಬರುತ್ತೆ ಗುರುಜಿ. ಈಗ ನಿಮ್ಮ ಯಜಮಾನ್ರು ಪನಿಷ್ಮೆಂಟ್ ಅದೇನೆ, ನಿಮ್ಮ ಯಜಮಾನ್ ಅನುಭವಿಸ್ತಾ ಇರೋದು ಅದೇನೆ. ಜೊತೆಗೆ ನೀವು ಮದುವೆ ಮಾಡಕ್ಕೆ ಹೊರಟಿರ್ತಕ್ಕಂಥ ಮಗಳಿಗೂ ಆ ಸಮಸ್ಯೆ ಇದೆ. ರಾತ್ರಿ ಮಾರ್ಕೊಂಡು ಬೆಳಿಗ್ಗೆ ಕಾಲು ನಂದೆ ಐತಾ ಇಲ್ವಾ ಅಂತ ಮುಟ್ಟೋಡ್ಕೊಂಡೆ ಬೆಡ್ಡಿಂದ ಹೇಳ್ಬೇಕು. ಹೌದು ಗುರುಜಿ, ಕಾಲು ನೋವು ಅಂತಿರ್ತಾಳೆ. ಮದುವೆ ಯಾಕೆ ಮಾಡ್ತಾ ಇದ್ದೀರಾ? ಮತ್ತೆ ಏನಾಗ್ಬೇಕು ಹುಡುಗಿ? ಏನಮ್ಮ ಇಷ್ಟು ಅನ್ಯಾಯನ ಮಾಡ್ತಾ ಇರೋದು ನೀವು? ಗಂಡ ಒಂದ್ ಕಡೆ ಮಲಗಿದ್ದಾರೆ, ಮಗಳು ಅರ್ಧಂಬರ್ಧ ಆಗಿದ್ದಾಳೆ, ಈಗ ಮದುವೆ ಮಾಡಿ ತಳ್ಳಿಬಿಟ್ರೆ ಹುಡುಗಿ ಏನಾಗಬೇಕು? ಸರಿ ಏನಮ್ಮ ಇದು ತಾಯಿ? ಹೇಳಿ. ಸೋಮಾರಿತನ ಅಂತ ಹೇಳ್ಬೋದಾ, ಜವಾಬ್ದಾರಿ ಅಂತ ಹೇಳ್ಬೋದಾ ತಂದೆ ತಾಯಿಗಳು ಮಾಡೋ ಕೆಲಸ? ಮದುವೆ ಮಾಡೋಕ್ಕೆ ಮಕ್ಕಳನ್ನ ಆಚೆ ಕಳ್ಸಕ್ಕೆ ನೋಡ್ತೀರೇ ಹೊರ್ತು, ಮನೆಯಲ್ಲಿ ಆ ಮಗಳನ್ನು ಅಟ್ಲೀಸ್ಟ್ ಕೊನೆ ಪಕ್ಷ ನೆಮ್ಮದಿಯಾಗಿ ದಾರೆ ಎರೆಯೋಣ ಅಂತ ಪ್ರಜ್ಞೆ ಯಾವ ತಂದೆ ತಾಯಿಗೆ ಇಲ್ವಾ? ಅಂತಹ ನತದೃಷ್ಟಿ ಹೆಣ್ಣು ಮಕ್ಕಳ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು.
ನಿಮ್ಗೆ ಒಳ್ಳೇದಾಗತ್ತಾ ಯೋಚನೆ ಮಾಡಿ. ಮನೆಗೆ ಶಾಪ ತಟ್ಟತ್ತೆ. ಇದೆಲ್ಲ ತಿಳ್ಕೊಳ್ಳದೆ ಮದುವೆ ಮಾಡೋಕ್ಕೆ ಹೊರಟಿದ್ದೀನಿ, ಇಂಟರ್ವ್ಯೂ ನಡೀತಾ ಇದೆ. ಏನು ಇಂಟರ್ವ್ಯೂ ನಡೆಯೋದು? ಯಾರಿಗೆ ಇಂಟರ್ವ್ಯೂ ಮಾಡ್ತೀರಾ? ನಿಮ್ಮ ಮನೆಯಲ್ಲೇ ನಿಮ್ಮ ಮಗಳಿಗೆ ನಿಮ್ಮ ಕುಟುಂಬಕ್ಕೆ ಇಂಟರ್ವ್ಯೂ ಆಗಿಲ್ಲ, ನೀವೇನು ತಿಳ್ಕೊಂಡಿಲ್ಲ. ಇನ್ನೊಂದು ಮನೆಗೆ ನೀವು ಇಂಟರ್ವ್ಯೂ ಮಾಡೋಕ್ಕೆ ನೀವು ಯಾರು? ಮನೆ ನೋಡ್ತೀವಿ, ಎಷ್ಟು ಫ್ಲೋರ್ ಐತೆ, ಹಿಂದ್ಗಡೆ ಜಾಗ ಎಷ್ಟೈತೆ. ಇಲ್ಲ ಗುರುಜಿ, ಅಲ್ಲಮ್ಮ, ಏನಿಲ್ಲ. ಒಂದು ನಿಮಿಷ ಕೇಳಿಸ್ಕೊಳಿತಾ, ಏನು ನಿಜಕ್ಕೂ ಹೇಳಿದ್ನಲ್ಲ, ಏನು ಇಂಟರ್ವ್ಯೂ ಮಾಡೋದು? ನಿಮ್ಮ ಕೈಲಿ ಏನು ಗೊತ್ತೈತೆ ಇಂಟರ್ವ್ಯೂ ಮಾಡೋಕ್ಕೆ? ಯಾರು ಇಂಟರ್ವ್ಯೂ ಮಾಡಬೇಕು? ನೀವು ಮಾಡ್ಕೋಬೇಕಾ, ಇನ್ನೊಬ್ರಿಗೆ ಮಾಡಬೇಕಾ? ನಾವೇ ಮೊದಲು ಮಾಡ್ಕೋಬೇಕು ಗುರುಜಿ. ನೋಡಿ, ಯೋಚನೆ ಮಾಡಿ. ಈಗ ನಾನು ಹೇಳೋದಕ್ಕೆ ಬೇಜಾರಾಯ್ತಾ, ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ಇಲ್ಲ ಗುರುಜಿ, ಬೇಜಾರೇನು ಇಲ್ಲ, ತಿಳ್ಕೊಬೇಕು ಮಗಳ ಮದುವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಯಜಮಾನ್ರು ಸ್ಟಡಿ ಚೆಕ್ ಅಂತ ಎದ್ದು ನಿಂತ್ಕೋಬೇಕು, ಹೀರೋ ಥರ ಆಗ್ಬೇಕಾ ಬೇಡ? ಆಗ್ಬೇಕು ಗುರುಜಿ. ಮೊದಲು ಆ ಕೆಲಸ ಮಾಡಿ, ಆಮೇಲೆ ಮದುವೆ ಮಾಡಿ. ಬರಿಯಾರ ಹೇಳ್ರಿ ಗುರುಜಿ. ನೋಡಿದ್ರ, ಇದೇ ಈ ಸೋಮಾರಿತನ ನಮ್ಮ ದೇಶದಲ್ಲಿ ನಿಜಕ್ಕೂ ಹೇಳ್ತೀನಿ, ನಿಮ್ಮಂತ ನಿಜಕ್ಕೂ ಹೇಳ್ಕೊಡ್ಬಾರ್ದು. ಹೇಳಲ್ಲ ನಾನು. ಏನಮ್ಮ ಇಷ್ಟು ಅನ್ಯಾಯನ ನಿಮಗೆ, ಇಷ್ಟು ಸೋಮಾರಿತನ? ಅಲ್ಲ ತಾಯಿ, ಪರಿಹಾರ ಏನು ಬರುತ್ತಲ್ಲಿ? ಮನೆ ನೀನು ಅಲ್ಲಿಟ್ಕೊಂಡು ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ನಾವು ಗುರುತು ಹೇಳ್ಕೊಟ್ರು ಪರಿಹಾರ ಕೇಳ್ತೀಯಲ್ಲ ತಾಯಿ. ಏನಮ್ಮ ಅರ್ಥ ಇದೆ ಇದರಲ್ಲಿ? ಎಷ್ಟು ಮಟ್ಟಕ್ಕೆ ನಿಮ್ಮ ಒಂದು ಬೇಜವಾಬ್ದಾರಿ ಇದೆ, ಸ್ವಲ್ಪ ಯೋಚನೆ ಮಾಡಿ. ಬೇರೆಯವ್ರು ಹೇಳ್ದಂಗೆ ಹೇಳ್ಬೇಕಾ ನಾನು? ನವಗ್ರಹ ಸುತ್ತಿ 9 ಸುತ್ತಿ ಮನೆಗೆ ಯಾವುದೋ ಮಾಟ ಮಂತ್ರ ಮಾಡಿರ್ಬೇಕು ಅಂತ ಅದು ಹೇಳ್ಬೇಕಲ್ವಮ್ಮ? ಅದು ಪರಿಹಾರ. ಇದು ನಿಮ್ಮ ಜನಗಳಿಗೆ ಬೇಕಾಗಿದೆ. ಇದು ನಮ್ಮ ದೇಶದಲ್ಲಿ ಏನು ಹಣೆ ಬರ ಬಂದಿದೆಯೋ ಗೊತ್ತಿಲ್ಲ. ಸತ್ಯ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಜನಕ್ಕೆ ಕೃತಜ್ಞತೆ ಇಲ್ಲ. ಪರಿಹಾರ ಹೇಳಿ ಅಂತ ಕೂತಲ್ಲೇ ಕೇಳ್ತೀರಾ. 10 ರೂಪಾಯಿ ಖರ್ಚು ಮಾಡಬಾರ್ದು, ಯಾರನ್ನು ನೋಡಬಾರ್ದು, ಹುಡುಕೊಂಡು ಹೋಗಬಾರ್ದು, ಶ್ರಮ ಬೀಳಬಾರ್ದು. ಹೆಂಗಮ್ಮ ಒಳ್ಳೆಯದಾಗತ್ತೆ? ಈ ಥರ ಮಾಡೇ ನಮ್ಮ ಜನಗಳು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸೋಮಾರಿತನವನ್ನು, ಬೇಜವಾಬ್ದಾರಿತನ ಬಿಟ್ಟು ಶರಣಾಗತಿಯಾಗಿ ಎಲ್ಲಿದೆಯೋ ಅಲ್ಲಿ ಹೋಗಿ ಕೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಮಾತ್ರ. ಇಲ್ಲ ಅಂದರೆ ಅದಕ್ಕೆ ನಾನು ಪರಿಹಾರ ಹೇಳ್ತಕ್ಕಂಥ ಕಾರ್ಯಕ್ರಮ ಅಲ್ಲವೇ ಅಲ್ಲ. ಇದು ಶಾಸ್ತ್ರ ಹೇಳೋ ಕಾರ್ಯಕ್ರಮ ಅಲ್ಲವೇ ಅಲ್ಲ. ದಿನ ಹೇಳ್ತೀನಿ. ಆದರೂ ನೀವು ಕೇಳ್ತೀರಾ ಅಂದರೆ ಮೊದಲು ಇದನ್ನು ಪ್ರಯತ್ನ ಮಾಡಿ. ಇಷ್ಟು ಸಿಕ್ತಲ್ಲ, ನಮ್ಮ ಯಜಮಾನರು ಚೆನ್ನಾಗಾಗ್ತಾರೆ ಅಂತ ಹೇಳಿದ್ರಲ್ಲ ಅಂತ ನೀವು ಪ್ರಯತ್ನ ಮಾಡಲಿಲ್ಲ, ಮತ್ತೆ ಕೆಳಗಡೆ ಇಳಿತಾ ಇದ್ದೀರಾ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಧೈರ್ಯ, ಮಂಡತನದ ಧೈರ್ಯ ನಿಮ್ಮ ಮನೆಯನ್ನು, ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ. ಇನ್ನೂ ನೀವು ತಿಳ್ಕೊಳ್ಳಿಲ್ಲ ಅಂದರೆ ನಾನು ಹೇಳು ಮಾಡಲಿಕ್ಕಾಗಲಿಲ್ಲ. ನಾನು ಹೇಳುವಂಥ ಮಾತು ಸ್ವಲ್ಪ ಚುಚ್ಚದಂಗೆ ಆಗಿರಬಹುದು. ಚುಚ್ಚದಂಗೆ ಆದರೂ ಸತ್ಯ ಇರುತ್ತೆ. ನಾನು ಎಲ್ರಿಗೂ ಸುಮ್ಮನೆ ಸಾವಧಾನ ಮಾಡಿ ತಲೆ ಸವರೋ ಕೆಲಸ ಮಾಡಬಾರ್ದು. ಅದು ನೀವು ಕೇಳಬಾರ್ದು. ಸತ್ಯವನ್ನು ತಿಳ್ಕೊಂಡಿದ್ದೀವಿ, ಸತ್ಯವಾಗಿ ನಡ್ಕೋಬೇಕು ಅನ್ನೋ ಪ್ರಯತ್ನವನ್ನು ಮಾಡಿ, ಪ್ರತಿಜ್ಞೆ ಮಾಡಿ. ಮಗು ಇನ್ನೂ 1 ವರ್ಷ ಲೇಟ್ ಆಗಲಿ, ಮನೆ ರಿಪೇರಿ, ನಿಮ್ಮ ಗಂಡ ರಿಪೇರಿ ಆಗಬೇಕಾ ಬೇಡ? ಆಗ್ಬೇಕು ಗುರುಜಿ. ಇದನ್ನು ಚಾಲೆಂಜ್ ಮಾಡಿ ತಗೋ ತಾಯಿ. ರಿಪೇರಿ ಮಾಡೋದಕ್ಕೆ ಚಾಲೆಂಜ್ ಮಾಡಿ ತಗೋ. ಯೋಚನೆ ಮಾಡಬೇಡ, ಭಯ ಬೀಳಬೇಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಪವಿತ್ರ ಅಂತ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಉತ್ತರಾಷಾಢ ನಕ್ಷತ್ರ, ಜತಿನ್ ಶ್ರೀರಂಗ ಅಂತ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರೂಜಿ. ನಾರಾಯಣ. ಎಷ್ಟು ವರ್ಷ ಮಗನಿಗೆ? 13 ವರ್ಷ ತುಂಬುತ್ತೆ ಮಾರ್ಚಿಗೆ ಮೇಡಮ್. ಏನಾಗಬೇಕಿತ್ತು? ನನ್ನ ಮಗನಿಗೆ 6 ವರ್ಷ ತನಕ ಚೆನ್ನಾಗಿದ್ದ. 6 ವರ್ಷ ಆದ್ಮೇಲೆ ನಡೆಯಕ್ಕೆ ಇದ್ ಮಾಡ್ತಾನೆ. ಏನು ಯಾರಾದ್ಮೇಲೆ? 6 ವರ್ಷ ತನಕ ಚೆನ್ನಾಗಿ ಓಡಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಸರಿ. 6 ವರ್ಷ ಆದ್ಮೇಲೆ ನಡೆಯಕ್ಕೆ, ಓಡಾಡಕ್ಕೆ ಕಷ್ಟಪಡ್ತಾನೆ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ವಾ ನೀವು? ಹಲೋ, ಅದು ಏನಕ್ಕಾಯ್ತು ಅಂತ ತಿಳ್ಕೊಳ್ಳಿಲ್ವಮ್ಮ? ಅದೇ ಹಾಸ್ಪಿಟಲ್ ಎಲ್ಲ ತೋರಿಸಿದೀವಿ. ಹಾಸ್ಪಿಟಲ್ ಸರಿ ಹೋಗುತ್ತಾ ಅದು? ಇಲ್ಲ ಅಂತಾರೆ. ಇಲ್ಲ ಅಲ್ಲ, ಅದು ಸರಿ ಹೋಗುತ್ತೆ ಹಾಸ್ಪಿಟ್ಲಲ್ಲಿ. ಇಲ್ಲ ಅಂತ ಹೇಳಿದ್ರು ಗುರುಜಿ. ಅಲ್ಲಮ್ಮ, ನೀವು ಒಂದು ಮಗು ಹುಟ್ಟಿದ್ರೆ ಅದರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅನ್ನೋ ಗೊತ್ತಿಲ್ವಾ ನಿಮಗೆ? ತಿಳ್ಕೊಂಡಿದ್ವಿ, ಚೆನ್ನಾಗಿದ್ವಿ. ಅಲ್ಲಮ್ಮ, 1 ನಿಮಿಷ ತಿಳ್ಕೊಂಬ. ನಾನು ಅದಕ್ಕೆ ಇವತ್ತು ಹೇಳಿದ್ದು, ನಿಧಾನವಾದ ಬಡತನ ಯಾವುದು ಅಂದರೆ ಇದೇನೆ. 6 ವರ್ಷದ ತನಕ ಚೆನ್ನಾಗಿದ್ದ, ಈಗೇನಾಯಿತು? ಇದೇ ಬಡತನ. ತಗೊಂಡೋಗಿ ಕಟ್ಟಿ, ನರ್ಸಿಂಗ್ ಕಟ್ಟಿ ತಿನ್ನಿಸಿ. ಈಗಲೇ ಆ ಮಗು ಹುಟ್ಟುವಾಗಲೇ ತಾಯಿ ಗರ್ಭದಲ್ಲಿರಬೇಕಾದ್ರೆ 60% ಡ್ಯಾಮೇಜು, ಅನಾರೋಗ್ಯ. ಏನೇನು ಅನಾರೋಗ್ಯ ಆಗಿರುತ್ತೆ ತಾಯಿ ಹೊಟ್ಟೆಲಿರಬೇಕಾದ್ರೆ? ತಾಯಿ ಹೊಟ್ಟೆಲಿ ಮಗು ಇರಬೇಕಾದ್ರೆ ಏನೇನಾಗಿರುತ್ತೆ ಅನ್ನೋ ವಿಚಾರ ಹೇಳ್ಕೊಡ್ತೀನಿ. ಒಂದು ಮಂಡಿಗೆ ಸಂಬಂಧಪಟ್ಟಂಥದ್ದು. ಮಂಡಿ ಯಾವ ಕಾರಣಕ್ಕೂ ತುಂಬ ತೊಂದರೆ ಕೊಡ್ತಕ್ಕಂಥ ಭಾಗ ಉತ್ತರಾಷಾಢ ನಕ್ಷತ್ರಕ್ಕೆ. ಯಾಕೆ ಅಂದರೆ ಊಟ ಮಾಡ್ತಕ್ಕಂಥ ಕ್ವಾಲಿಟಿ ಒಂದು ಚೂರು ಚೆನ್ನಾಗಿಲ್ಲ. ಅವರೊಬ್ಬರೇ ಅಲ್ಲ, ಪ್ರಪಂಚದಲ್ಲಿ ಯಾರಿಗೂ ಚೆನ್ನಾಗಿಲ್ಲ ಊಟ ಮಾಡೋದು. ಯಾಕೆ ಅಂದರೆ ಊಟ ಮಾಡೋದು ಹೆಂಗೆ ಅಂತ ಗೊತ್ತೇ ಇಲ್ಲ.
ಗೊತ್ತಿದೆ ಅಂತೀಯಮ್ಮ? ಇಲ್ಲ. ಹಾಂ, ಊಟ ಮಾಡೋದು ಗೊತ್ತಿದ್ದರೆ ಆ ನೋವು ಈ ನೋವು ಹೇಳೋದಿಲ್ಲವೇ ಇಲ್ಲ. ಜೀವನದಲ್ಲಿ ನನಗೆ ಹೆಚ್ಚು ಕಮ್ಮಿ ಇಷ್ಟು ವಯಸ್ಸಾದರೂ ನೋವು ಯಾವುದು ಅಂತ ನನಗೆ ಗೊತ್ತೇ ಆಗಿಲ್ಲ. ದೇಹದಲ್ಲಿ ನೋವು ಎಲ್ಲಿದೆ ಗೊತ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ ಯಾಕೆಲ್ಲ ನೋವು ಅಂತ ನಮಗೇನು ಕಂಡಿಲ್ಲ ಅಂತ ಕಾಣಲ್ಲ. ಯಾಕೆ ಅಂದರೆ ನೋವು ಏನಕ್ಕೆ ಬರುತ್ತೆ ಅಂತ ಗೊತ್ತು, ಅದಕ್ಕೆ ಬಂದಿಲ್ಲ. ನೋವು ಏನಕ್ಕೆ ಬರುತ್ತೆ ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅನ್ಕೋತೀವಿ. ಕಾರಣ ನಮ್ಮ ಆಹಾರ ಪದ್ಧತಿಯಲ್ಲಿ ಎಷ್ಟು ಮಟ್ಟಕ್ಕೆ ಶಕ್ತಿಯನ್ನು ಪಡ್ಕೋಬೇಕು. ಆಹಾರವನ್ನು ಮುದ್ದೆ ತಿನ್ನಿ, ಅವರೆಕಾಳು ತಿನ್ನಿ, ಕಡಲೆಕಾಳು ತಿನ್ನಿ, ಪ್ರೋಟೀನ್ ಇರೋದೇ ಹುಡುಕಬೇಡಿ. ನೀವು ಯಾವ ತಿಂತೀರಾ, ಉಪ್ಸಾರು ತಿಂತೀರಾ, ಬಸ್ಸಾರು ತಿಂತೀರಾ, ಏನೋ ತಿನ್ನಿ, ಅದರಲ್ಲಿರ್ತಕ್ಕಂಥ ರೀತಿ ನೀತಿ ತಿಳ್ಕೊಂಡ್ರೆ ಸಾಕು. ಯಾರು ಹೇಳ್ಕೊಡ್ತಾರೆ ಇದನ್ನು? ಹೇಳ್ಕೊಟ್ಟಿಲ್ಲ. ಊಟ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಎಲ್ಲರೂ ಊಟ ಮಾಡ್ತಾ ಇರೋದೆ, ಆದರೆ ಆರೋಗ್ಯ ಹಾಳಾಗ್ತಾ ಇದೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳಕ್ಕೆ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾಕೆ ಅಂದರೆ ಈಗ ಹೇಳಿಲ್ಲ ಅಮ್ಮ, ಅಷ್ಟೆಲ್ಲ ಹೇಳಿದ್ರು ಕೂಡ ಮನೆ ನೋಡಿಲ್ಲ ನಾನು, ವ್ಯಕ್ತಿ ನೋಡಿಲ್ಲ ನಾನು, ಪರಿಹಾರ ಕೇಳಿ ಇಲ್ಲಿ ಕೂತ್ಕೊಂಡು ಹೇಳಿದ್ರು ಇಷ್ಟು ಸತ್ಯ ಗೊತ್ತಾಯ್ತಲ್ಲ ಅಂತ ಖುಷಿ ಪಡೆದೆ. ಒಂಚೂರು ಪರಿಹಾರ ಹೇಳ್ಬಿಡಿ ಅಂತಾರೆ. ನಮ್ಮ ಜನಗಳಿಗೆ ನಿಜಕ್ಕೂ ಎಲ್ಲಮ್ಮ ಒಳ್ಳೇದಾಗತ್ತೆ? ಆಗಲ್ಲ. ಕೃತಜ್ಞತೆ ಅನ್ನೋದಿಲ್ಲ. ಹೌದು. ಒಂದು ಮಾನವೀಯತೆ ದೃಷ್ಟಿಯಿಂದ ನಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲ. ಯಾರು ಏನು ಹೇಳಿದ್ರು ಸುಮ್ಮನೆ ಅವರು ನಂಬೋದು, ಅವ್ರು ಹೇಳೋದು ನಂಬೋದು, ಈ ರೀತಿ ಮಾಡಿಕೊಂಡು ಈಗ ಅಮ್ಮ ನಾನು ನಿಮ್ಮ ಊರು ಯಾವುದು ಅಂತ ಕೇಳಿಲ್ಲ. ನೀವು ಯಾವ ಊರಲ್ಲಿ ವಾಸ ಮಾಡ್ತಾ ಇರೋದು? ಹಾಸನ್. ಹಾಸನ್. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಹತ್ರ ಹಳ್ಳಿ. ಅಮ್ಮ ಏನು ಮಾಡ್ತಾರೆ? ಹಾಸನ್ ಹತ್ರ ಹಳ್ಳಿ. ಅಲ್ಲ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ ಅಂತ? ಮಾಸ್ಟರ್. ಇದೆಲ್ಲ ನಂಬಿಕೆ ಇದೆಯಾ ನಿಮ್ಮ ಯಜಮಾನ್ರಿಗೆ? ನಂಬಿಕೆ ಇದೆ ಸ್ವಾಮಿ. ಯಾವ ಥರ ನಂಬಿಕೆ ಅಂದರೆ ಏನು ಅರ್ಥ ಆಯ್ತು ನಿಮಗೆ? ನಂಬಿಕೆ ಅಂದರೆ ಏನು? ನಿಮ್ಮ ಯಜಮಾನ್ರಿಗೆ ಏನು ನಂಬಿಕೆ ಅಂತ ಕೇಳಿದೆ, ಏನು ಅರ್ಥ ಆಯ್ತು ನಿಮಗೆ? ದೈವ ಭಕ್ತಿ ಆಗಲಿ. ಯಾರಿಗೆ ಬೇಕಮ್ಮ ದೈವ ಭಕ್ತಿ? ಎಲ್ಲಮ್ಮ ಐತೆ ದೈವ ಭಕ್ತಿ ಪ್ರಪಂಚದಲ್ಲಿ? ಹಾಂ, ಏನೇನೋ ಬಾಯಿಗೆ ಬಂದಂಗಲ್ಲ ದೈವ ಭಕ್ತಿ ಅಂತೆ. ದೇವ್ರು ಹೇಳೇಲ್ವಲ್ಲ ಭಕ್ತಿ ತೋರಿಸು ಅಂತ. ಎಲ್ಲಮ್ಮ ತೋರಿಸ್ತಾರೆ. ಸತ್ತೋರಿಗೆ ಭಕ್ತಿ ಮಾಡಿಲ್ಲ ನಿಮ್ಮ ಅಪ್ಪನ ಮನೆ, ನಿಮ್ಮ ಯಜಮಾನ್ರ ಮನೆಯವರು. ದೇವ್ರು ತಗೊಂಡು ಏನು ಮಾಡೋದು? ಹೋಯ್ತಾ ಒಂದು ಕೈಲಿ ನಮಸ್ಕಾರ ಮಾಡ್ತಾರಲ್ಲ, ಅದೇ ಭಕ್ತಿ. ಹಾಯ್ ನಮಸ್ಕಾರ ಆಫ್ ಮಾಡೋರು, ಹಿಂಗನ್ನೋದು ಆಫ್ ಮಾಡೋರು ನಮಸ್ಕಾರ. ಎಂಥ ಬಲವಂತದ ನಮಸ್ಕಾರ ನೋಡಿ. ಕರ್ಮವನ್ನು ಎಳ್ಕೊಳ್ಳೋದು, ಅದು ಒಂದು ಕೈಲಿ ಮಾಡೋದು. ಎರಡು ಕೈಲಿ ನಮಸ್ಕಾರ ಮಾಡೋಕ್ಕೂ ನಮ್ಮ ಜನಕ್ಕೆ ಪ್ರಜ್ಞೆ ಗೊತ್ತಿಲ್ಲ. ಯಾಕೆ ಅಂದರೆ ಸತ್ತವರಿಗೆ ಗಂಡು ಮಗು ಇದು. ಇವ್ರ ಅಪ್ಪನ ಮನೆ ಸ್ಟೋರಿ. ಯಾರಪ್ಪನ ಮನೆದು? ಈ ಅಮ್ಮ ಈಗ ಮಾತಾಡ್ತಿದ್ರಲ್ಲ, ಇವ್ರ ಅಪ್ಪನ ಮನೆ ಸ್ಟೋರಿ ಅದು. ಆ ಸ್ಟೋರಿಯಲ್ಲಿ ಈ ಮಗು ಬಂದಿದೆ ಅಂತ ಈ ಅಮ್ಮ ಇನ್ನೂ ತಿಳ್ಕೊಂಡಿಲ್ಲ. ಅಮ್ಮ ಅರ್ಥ ಆಯ್ತಾ? ಗೊತ್ತಾಯ್ತು. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಜೊತೆ ಒಡ ಹುಟ್ಟಿದ ಅಣ್ಣ ತಮ್ಮ, ನಿಮಗೆ ಜನ್ಮ ಕೊಟ್ಟ ತಂದೆ ಎಷ್ಟು ಮಟ್ಟಕ್ಕೆ ಅನುಭವಿಸ್ತಿದ್ದಾರೆ. ಈ ಸತ್ಯವನ್ನು ಇನ್ನೂ ನೀನು ಅರ್ಥ ಮಾಡ್ಕೊಳ್ಳೋದೆ. ನನ್ನ ಮಗ 6 ವರ್ಷ ಕಂಡು ಚೆನ್ನಾಗಿದ್ದ. ಯಾಕೆ ಅಂದರೆ ನಿಮ್ಮ ಗಂಡನ ಮನೆ ಪ್ಲಸ್ ನಿಮ್ಮ ಅಪ್ಪನ ಮನೆ ಎರಡೂ ಮನೆಯಲ್ಲೂ ಕೂಡ ಯಾರಿಗೂ ಏನೂ ಮಾಡಿಲ್ಲ, ಗೊತ್ತಿಲ್ಲ. ನಾವು ಮಾಡುವುದೇ ಹೀಗೆ, ನಾವಿರುವುದೇ ಹೀಗೆ ಎನ್ನುವ ಮಂಡತನದ ಎರಡೂ ಕುಟುಂಬಗಳು ಅಂತ ನಾನು ಹೇಳ್ತೀನಿ. ಏನು ಹೇಳ್ತೀಯಮ್ಮ? ಹೌದು. ಈಗ ತಪ್ಪ್ಯಾರ್ದು? ನಮ್ಮದೇ ತಪ್ಪು. ಯಾಕೆ ಬೇಕಿತ್ತು? ಅಲ್ಲಮ್ಮ, 13 ವರ್ಷದ ಮಗ ಆಗಿ ಗಂಡು ಮಗು ಹುಟ್ಟಿದೆ. ಮಗು ಬಗ್ಗೆ ಕುಟುಂಬದಲ್ಲಿ ಬಂದಿರುವಂಥ ಸಮಸ್ಯೆಗಳು, ಕುಟುಂಬದಲ್ಲಿರುವ ರೋಗಗಳು, ಕುಟುಂಬದಲ್ಲಿರುವ ದುರ್ವ್ಯವಹಾರಗಳು, ಇವೆಲ್ಲವೂ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟೋ ಮಗು ತರುತ್ತೆ ಅನ್ನೋದು ಗೊತ್ತಿತ್ತಾ ಇಲ್ವಾ ಅಮ್ಮ? ಏನು ಕತೆ ಕೇಳಿಸ್ಕೊತಿದ್ಯಾ ತಾಯಿ? ಇಲ್ಲ, ಕೇಳಿಸ್ತಿಲ್ಲ. ಒಂದು ಮಗು ಹುಟ್ಟಿದ್ರೆ ನಮ್ಮಪ್ಪನ ಮನೇಲಿ ಏನೇನು ಸಮಸ್ಯೆಗಳು, ಏನೇನು ರೋಗಗಳಿತ್ತು, ನನ್ನ ಗಂಡನ ಮನೇಲಿ ಏನೇನು ಸಮಸ್ಯೆಗಳಿತ್ತು, ಏನೇನು ರೋಗಗಳಿತ್ತು, ಇದು ಮಗು ತರುತ್ತೆ ಅಂತ ಗೊತ್ತಿತ್ತಾ ಇಲ್ವಾ? ಅದೇ ನೀವು ಹೇಳ್ತಿರೋದು ನೋಡಿ ಗೊತ್ತಾಗ್ತಿದೆ ಈಗ. ಈಗ ಗೊತ್ತಾಗಿ ಏನು ಪ್ರಯೋಜನ? 13 ವರ್ಷ ಬೆಳೆದ ಹುಡುಗ ಪಾಪ. ಅಲ್ಲಮ್ಮ, ಅವನಿಗೆ ಉಸಿರಾಟದ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಕ್ವಾಲಿಟಿ ಇಲ್ಲ. ಅವನು ಕಣ್ಣು ನವೆ ಯಾವಾಗ ಹೇಳ್ತಾನೆ? ಉಸಿರಾಟದ ತೊಂದರೆ ಐತೆ ಗೊತ್ತಾಯ್ತು. ಅಲ್ಲಮ್ಮ, ಆದರೂ ಆ ಮಗುನ ಹಂಗೆ ಎಳ್ಕೊಂಡು ಹೋಯ್ತಿಲ್ಲ ತಾಯಿ. ಹೋಗ್ಲಿ, ಕಣ್ಣು ಉಜ್ಜೋದು, ನವೆ, ಉರಿ ಯಾವಾಗ ಹೇಳ್ತಾನೆ? ಹಂಗೇನಿಲ್ಲ, ಕಾಲು ನೋವು ಅವನಿಗೆ ನಡೆಯಕ್ಕೆ. ಕೇಳಮ್ಮ, ನಿಮ್ಮ ಮಗನ್ನ ಕೇಳು. ಅವನು ಸುಮ್ಮನೆ ಕೂತಿದಾಗ ಕಣ್ಣಿಗೆ ಕೈ ಹಾಕ್ತಾನೆ, ನೋಡಿದ್ಯಾ ತಾಯಿ? ಹೋಗ್ಲಿ, ಏನಮ್ಮ ತಾಯಿ ಅನ್ನಿಸ್ಕೊಂಡಮ್ಮ. ನಾನು ಕೂತ್ಕೊಂಡು ಇಲ್ಲಿ ಹೇಳ್ತೀನಿ ನಿನ್ನ ಮಗ ಏನು ಮಾಡ್ತಾನೆ ಅಂತ. ನೀನು ತಾಯಿ ಆಗಿದ್ಕೊಂಡು ಗೊತ್ತಿಲ್ಲ ಅಂದರೆ ಏನು ಹೇಳೋಣ? ಯೋಚನೆ ಮಾಡಿ. ಇದಕ್ಕೆ ಬಾಲಾರಿಷ್ಟ ದೋಷ ಅಂತಾರೆ. ಜೀವನ ಪರ್ಯಂತ ಹೋಗಲ್ಲ ಇದು. ಇದಕ್ಕೆ ರಿಪೇರಿ ಔಷಧಿ ಅಲ್ಲ, ಇದಕ್ಕೆ ರಿಪೇರಿ ಪೂಜೆ ಅಲ್ಲ, ಇದಕ್ಕೆ ರಿಪೇರಿ ಉಸಿರಾಟ.
ಉಸಿರಾಟ. ಈಗ ತಂದೆ ತಾಯಿಗೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವ ತಂದೆ ತಾಯಿಗೆ ಮಕ್ಕಳಿಗೆ ಉಸಿರಾಟ ಸರಿಗಿದೆ ಸರಿಗಿಲ್ಲ ಅಂತ ಯಾವ ಅಪ್ಪ ಅಮ್ಮನಿಗೆ ಏನಾದ್ರು ಸಾಬೀತಾಗಿರೋ ಇಲ್ಲಿವರೆಗೂ ತೋರಿಸೋಣ. ಯಾವುದೇ ತಂದೆ ತಾಯಿ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಹುಟ್ಟಿದ ಪ್ರತಿ ಮಗುವಿಗೂ ಉಸಿರಾಟದ ಸಮಸ್ಯೆಯಲ್ಲೇ ಮಗು ಹುಟ್ಟೋದು. ಪ್ರತಿ ಮಗು ಸಮಸ್ಯೆ ಅಂದ್ರೇನು, ಉಸಿರಾಡಕ್ಕೆ ಆಯ್ತಾ ಇಲ್ಲ ಅನ್ನೋದಲ್ಲ. ಮಗುವನ್ನು ತಗೊಂಡ ಮೇಲೆ ಈ ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಿ ಮಗು ಬರುತ್ತಲ್ಲ, ಆ ದಿನದಿಂದನೇ ತಂದೆ ತಾಯಿ ಮಾಡಬೇಕಾದ ಕೆಲಸ ಏನು ಅಂದರೆ ಮಗುವಿನ ಉಸಿರಾಟ ಕರೆಕ್ಟಾಗಿದೆಯಾ ಅಂತ ಕಂಡಿಡ್ತಕ್ಕಂಥದ್ದು ಒಂದು. ಎರಡನೇದು, ಆ ಉಸಿರಾಟವನ್ನು ಅಭಿವೃದ್ಧಿ ಮಾಡಬೇಕಾಗಿರೋದು ತಂದೆ ತಾಯಿಗಳ ಕರ್ತವ್ಯ. ಇಲ್ಲಿ ಎರಡೂ ಕಡೆ ರಿಪೇರಿ ಆಯ್ತಾ ಇಲ್ಲ. ಹೌದು. ಮಗು ಕಂಡುಬಿಡ್ತಾ ಇರ್ತದೆ, ಹೌದಾ, ಓ ಮಗು ಚೆನ್ನಾಗದೆ ಅಷ್ಟೇ, ಕಂಡುಬಿಡ್ತಿರ್ತದಲ್ಲ ಅಷ್ಟೇ, ಮಗು ಚೆನ್ನಾಗೈತೆ ಆರೋಗ್ಯವಾಗಿದೆ ಅಂತ ಅನ್ಕೋತಾರೆ. ಯಾವುದೇ ಮಗು ಯಾರದೇ ಹೊಟ್ಟೆಯಲ್ಲಿ ಹುಟ್ಟಲಿ ಯಾವುದೇ ಮಗುವಿಗೆ ಉಸಿರಾಟ ಪ್ರಜ್ಞೆ ಇರಲ್ಲ. ಮಗು ಅಲ್ವೇನಮ್ಮ ಅದು? ಹೌದು. ಈಗ ಅದನ್ನು ಆ ಉಸಿರಾಟವನ್ನು ವೃದ್ಧಿ ಮಾಡ್ತಕ್ಕಂಥದ್ದೇ ಮಗುವಿಗೆ ಮಾಡುವ ಪೋಷಣೆ. ಏನದು ಉಸಿರಾಟವನ್ನು ವೃದ್ಧಿ ಮಾಡುವುದು ಅಂದರೆ ಏನು ಅಮ್ಮ ಗೊತ್ತೇನಮ್ಮ? ಉಸಿರಾಟವನ್ನು ಮಗುವಿಗೆ ಜಾಸ್ತಿ ಮಾಡುವ ವಿಧಾನ ಅಂದರೆ ಸರಿಪಡಿಸುವ ವಿಧಾನ ಗೊತ್ತಾ ತಾಯಿ? ಹಲೋ, ಮಗುವಿಗೆ ಉಸಿರಾಟವನ್ನು ರಿಪೇರಿ ಮಾಡುವುದು ಗೊತ್ತಿದೆಯಾ? ಪ್ರಾಣಾಯಾಮ ಅಂತ ಅಲ್ಲಮ್ಮ, ಆ ಮಗು ಪ್ರಾಣಾಯಾಮ ಮಾಡಿಸ್ತಾರಾ? ಎಲ್ಲಿ ಹೋಗ್ತಿದ್ಯಮ್ಮ ತಾಯಿ? ಹುಟ್ಟಿದ ಮಗುವಿಗೆ 1 ವರ್ಷದವರೆಗೂ ಮಗುವಿನ ಉಸಿರಾಟವನ್ನು ರಿಪೇರಿ ಮಾಡ್ತಕ್ಕಂಥ ತಂದೆ ತಾಯಿಗಳು ನಿಜವಾಗ್ಲೂ ತಿಳಿದಿದೆಯಾ? ನಿನಗೆ ಗೊತ್ತಾ ಇಲ್ವಾ ಹೇಳು? ಇದನ್ನು ಮಗುವಿಗೆ ಪ್ರತಿದಿನ ಮಾಡ್ತಕ್ಕಂಥ ಎಣ್ಣೆ ಸ್ನಾನದಲ್ಲಿ ಆ ಮಗುವಿನ ಬೆನ್ನಿನ ಭಾಗವನ್ನು ರಿಪೇರಿ ಮಾಡ್ತಕ್ಕಂಥ ಯಾವ ತಂದೆ ತಾಯಿ ಪುಣ್ಯ ಮಾಡಿರೋ ಮಗು ಇರುತ್ತೋ ಇದು ಮಾಡಿಸ್ಕೊಳಕ್ಕೆ ಮಗು ಪುಣ್ಯ ಮಾಡಿರಬೇಕು. ಎಣ್ಣೆ ಸ್ನಾನ ಇದನ್ನ ಯಾವ ಕಾರಣಕ್ಕೂ ಅಪ್ರಾಣೆ ನಡೀತಾ ಇಲ್ಲ. ಶೋಪೀಸ್ ಶೋರೂಮಿಂದ ತರ್ತಾರಲ್ಲಮ್ಮ, ಹಂಗೆ ಮಗುನ ಶೋರೂಮಿಂದ ತಂದಂಗೆ ಶೋಪೀಸ್ ಮಾಡ್ಕೊಂಡು ಬೆಳೆಸ್ತಾರೆ. ದೊಡ್ಡವರಾದ್ಮೇಲೆ ಎಣ್ಣೆ ಸ್ನಾನನ ಇಲ್ಲ. ಮದುವೆಯಲ್ಲಿ 1 ಸಲ, ಕೊನೆಯಲ್ಲಿ ಹೋಗುವಾಗ 1 ಸಲ ಅಷ್ಟೇ. ಜೀವನದಲ್ಲಿ 2 ಸಲ ಎಣ್ಣೆ ಸ್ನಾನ ಆಗೋದು, ಹೆಣ್ಗಾಗಲಿ ಗಂಡಿಗಾಗಲಿ. ಅದು ಎಲ್ಲರೂ ಮಾಡಲ್ಲ. ಸತ್ತ ದಿನ ಎಣ್ಣೆ ಸ್ನಾನ ನಡೆಯುತ್ತೆ, ಕೊನೆಗೆ ಹಾಕ್ಬಿಡಿ ಅಂತ. ಇಂಥ ನಾವು ಅಜ್ಞಾನತ್ವದಲ್ಲಿದ್ದೀವಿ. ಇನ್ನೊಂದು, ಅಪ್ಪಿ ತಪ್ಪಿ ಮದುವೆ ಮಾಡುವಾಗ ಬಲವಂತಕ್ಕೆ ಮಾಡ್ತಾರಲ್ಲ ಮದುವೆ, ಆವತ್ತು ಎಣ್ಣೆ ಸ್ನಾನ ಮುಗೀತು. ಇಲ್ಲಿ ಧರ್ಮದಲ್ಲಿ ಏನು ಹೇಳುತ್ತೆ, ಪ್ರತಿದಿನ ದೇಹಕ್ಕೆ ಯಾರು ಎಣ್ಣೆಯನ್ನು ರಿಪೇರಿಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಮಾಡ್ತಾರೋ, ಯಾರಮ್ಮ ದಿನ ಎಣ್ಣೆಯಲ್ಲಿ ಹೆಚ್ಕೊಂಡು ಸ್ನಾನ ಮಾಡೋದು? ಯಾರು ಮಾಡಲ್ಲ. ಹಂಗಿದ್ದ ಮೇಲೆ ಎಷ್ಟು ಚೆನ್ನಾಗಿರ್ತೀರ ಸ್ವಲ್ಪ ನೋಡ್ಕೊಳ್ಳಿ. ಈ ಥರ ವಿಚಾರ ಒಂದೊಂದು ಹೇಳ್ತಾ ಹೋದರೆ 3 ವರ್ಷ ಕಾರ್ಯಕ್ರಮ ಮಾಡ್ತೀನಿ. ಒಂದು ಮಗುವಿಗೆ, ಹುಟ್ಟಿದ ಮಗುವಿಗೆ ಯಾವುದೇ ತಂದೆ ತಾಯಿಗಳು ಯಾವ ರೀತಿ ಮಗುವನ್ನು ಸಿದ್ಧತೆ ಮಾಡಬೇಕು ಅನ್ನೋ ಸತ್ಯ ಏನಾದ್ರು ತಿಳ್ಕೊಳ್ತೀವಿ ಅನ್ನೋದಾದರೆ 3 ವರ್ಷ ಕಾರ್ಯಕ್ರಮ ಆಗುತ್ತೆ. ಮಗುವಿನ ಬೆಳವಣಿಗೆ 1 ವರ್ಷದ ಒಳಗಡೆ ತಂದೆ ತಾಯಿಗಳು ಏನೆಲ್ಲ ಆಚರಣೆಗೆ ತರಬೇಕು, ಆ ಮಗುವಿನ ಆಯಸ್ಸನ್ನು ಕೇಳುವಂಥ ಅಪ್ಪ ಅಮ್ಮಂದಿರು ಏನು ಮಾಡಬೇಕು, ಉಸಿರಾಟವನ್ನು ರಿಪೇರಿ ಮಾಡಬೇಕು ಮೊದಲು. ಇವ್ರು ಕೇಳೋದೇನಂದ್ರೆ ನಮ್ಮ ಮಗನಿಗೆ ಆಯಸ್ಸು ತುಂಬ ಇದ್ದದ ನೋಡಿ ಅಂತಾರೆ. ಆ ಕಿತ್ತೋಗಿರೋರು ಚೆನ್ನಾಗದೆ 100 ವರ್ಷ ಅಂತ ಹೇಳ್ತಾರೆ. ಅವನು ಸುಳ್ಳು, ಇವ್ರಿಗೇನೋ ಗೊತ್ತಿಲ್ಲ. ಅವನು ಹೇಳೋನು ಸುಳ್ಳು. ಪರಮಾಯಸ್ಸು 80 ಅಂತಾನೆ. 8 ತಿಂಗಳು ಹೋಗ್ಬಿಡುತ್ತೆ ಮಗು ಅದು. ಅದು ಈ ಥರ ವಿಚಿತ್ರವಾದ ವಿಚಾರಗಳನ್ನ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅವನೇನೋ ಬರ್ಕೊಟ್ಟ, ಅವನೇನೋ ಹೇಳ್ಬಿಟ್ಟ, ಕುಂಡ್ಲಿ ಬರೆಯೋನು, ಅದು ಸತ್ಯ ಅಂತ ಅಂದ್ಕೊಂಡ್ರೆ ಏನು ಅರ್ಥ ಇದೆ ಇದರಲ್ಲಿ? ಈಗ ಪ್ರಶ್ನೆ ಏನಾಗುತ್ತೆ, ಸ್ವಾಮಿ ಗೊತ್ತಿರೋದೇ ಅವರು, ಇನ್ನೆಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಅಮ್ಮ ನಿನ್ಗೆ ಇಷ್ಟೆಲ್ಲ ವಿಷಯ ಗೊತ್ತಾಯ್ತು ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಖುಷಿ ಆಗಿದೆ. ಈಗ ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಉತ್ತರಾಷಾಢ ನಕ್ಷತ್ರಕ್ಕೆ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಕಾರಣ ನಮ್ಮ ತಂದೆ ಮನೇನ, ನನ್ನ ಗಂಡನ ಮನೇನ, ಈ 2 ಮನೇನೂ ಕೂಡ ಹೌದು. ಇದರಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ಮಾಡಬೇಕಿತ್ತು, ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಆಟೋಮೆಟಿಕ್ಕಾಗಿ ನಿಮ್ಮ ವಾಸದ ಮನೆ ಜೊತೆಗೆ ನಿಮ್ಮ ಕುಟುಂಬ ಎಲ್ಲವೂ ಕೂಡ ರಿಪೇರಿ ಆಗತ್ತೆ. ಅನ್ಯಾಯ ಮಗು ಭವಿಷ್ಯವನ್ನು ಹಾಳು ಮಾಡಬೇಡಿ. ಏನೂ ಆಗಿಲ್ಲ ಮಗುಗೆ. ಇನ್ನು ಸ್ವಲ್ಪ ನಿಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ, ಯಾರೋ ಮಾಡಿಸಿಟ್ಬಿಟ್ಟವ್ರೆ, ನೀರ್ಮನೇಲಿಟ್ಟವ್ರೆ, ಟಾಯ್ಲೆಟಲ್ಲಿ ಇಟ್ಟವ್ರೆ, ಇದು ಬೇರೆ ಮಾಡಿ ದುಡ್ಡು ಕಿತ್ಕೊತಾರೆ, ಜೋಪಾನ ದುಡ್ಡು ಕಳ್ಕೊತೀರ. ಆಮೇಲೆ ಯಾರು ಟೈಮ್ ಚೆನ್ನಾಗಿಲ್ಲ ಅಂತ ಪೂಜೆ ಮಾಡಿಸ್ತಾರೆ. ಹಿಂಗೆ ಜೀವನ ಎಲ್ಲ ದುಡ್ಡು ಕೊಟ್ಟು 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 ಸಾಲಗಾರರಾಗಿ ನಿಂತಿರ್ತೀರ. ಈ ಸತ್ಯ ಹೊರಗೆ ಬರಬೇಕಂದ್ರೆ ಸತ್ಯ ಉತ್ತರಾಷಾಢ ನಕ್ಷತ್ರಕ್ಕೆ ಕಾರಣ ಏನು ತಿಳ್ಕೊಳ್ಳಿ, ಎಲ್ಲವೂ ಓಪನ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು. ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಪುರುಷೋತ್ತಮ್ ಅಂತ. ಅವ್ರನ್ನ ಕಾರ್ಯಕ್ರಮ ಮಾತನಾಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್.
ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಮಿಸಸ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಮೇಷರಾಶಿ, ಲೀಲಾವತಿ ಮೇಷರಾಶಿ, ಹಾಂ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ. ಹಲೋ, ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಗುರುಜಿ ನಮಸ್ಕಾರ ಗುರುಜಿ. ನಾರಾಯಣ ಹೇಳಿಪ್ಪ. ಅದು ನಮ್ಮ ಮಿಸಸ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮನೆ ಕಡೆ ಒಂದ್ ಸ್ವಲ್ಪ ಅವರಿಂದ ತೊಂದರೆ ಆಗ್ತಾ ಇದೆ, ಏನು ಅಂತ ಕೇಳ್ಬೇಕಾಯ್ತು ಮೇಡಮ್. ಭವಿಷ್ಯ ಏನಾಯ್ತು? ಯಾರ್ದೀಗ ಭರಣಿ ನಕ್ಷತ್ರ? ನಮ್ಮ ಮಿಸಸ್. ಈಗ ಅವ್ರ ಬಗ್ಗೆ ಕೇಳಿ ಪ್ರಯೋಜನ ಇಲ್ವ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 17 ವರ್ಷ ಆಗುತ್ತೆ. 16 ವರ್ಷ ತುಂಬಿಟ್ಟಿದ್ದೀರಾ. ಇನ್ನೇನು ಹೆಂಗೋ ಮಂಗೋ ಹೇಳ್ಕೊಂಡು ಹೋಗ್ಬಿಡಿ. ಯಾಕೆಂದ್ರೆ ಇಲ್ಲ ಗುರುಜಿ, ಅವರು ಮನೆಯಿಂದ ಅವ್ರ ತವರೂರಿಗೆ ಹೋಗ್ಬಿಟ್ಟಿದ್ದಾರೆ. ಒಂದು 20 ದಿವಸ ಆಯ್ತು ಹೋಗಿ. ಮನೆಗೆ ನಾನು ಬರ್ತಾ ಇಲ್ಲ. ವಿಷಯ ತಿಳ್ಕೊಳ್ಳಿ. ನಾನು ಅದಕ್ಕೆ ಅವಾಗಲೇ ಹೇಳಿದೆ, ಸಾಕಷ್ಟು ಸಲ ಹೇಳ್ತಿರ್ತೀನಿ, ಭರಣಿ ನಕ್ಷತ್ರಕ್ಕೆ ಮದುವೆ ಮಾಡೋದು ಅಷ್ಟು ಸೂಕ್ತವಾದದ್ದಲ್ಲ. ಯಾಕೆ ಅಂದರೆ ಜೀವನದಲ್ಲಿ ದೇಹದಲ್ಲಿ ಏನು ಬೇಕಾದ್ರೆ ರಿಪೇರಿ ಮಾಡ್ಬೋದು, ತಲೆ ರಿಪೇರಿ ಮಾಡೋಕ್ಕಾಗಲ್ಲ. ಭರಣಿ ನಕ್ಷತ್ರಕ್ಕೆ ತಲೆ ರಿಪೇರಿ ಮಾಡುವಂಥದ್ದೇ ವಿಚಾರ ಇರೋದು. ಈಗ ತಲೆ ರಿಪೇರಿ ಮಾಡೋಕ್ಕೆ ಇನ್ನೂ ಯಾರು ಹುಟ್ಟಿಲ್ಲ ಭೂಮಿಯಲ್ಲಿ, ಭರಣಿ ನಕ್ಷತ್ರದವ್ರಿಗೆ. ಅಲ್ಲ, ಅದೊಂದೇ ಅಲ್ಲ, ಇನ್ನು ಎಲ್ಲ ಥರದ್ದು ಇದೆ ಪರ್ಸೆಂಟೇಜ್. ಇವರು ಮದುವೆಯಾಗಿ ಎಷ್ಟು ದಿನ ಗಂಡನ ಜೊತೆ ಇರ್ತಾರೋ ಅಷ್ಟೇ ಗಟ್ಟಿ. ಅವ್ರು ಎಷ್ಟಾರು ಓದಿರಲಿ, ಓದದೇ ಇರಲಿ, ಏನೇ ಇರಲಿ, ಭರಣಿ ನಕ್ಷತ್ರಕ್ಕೆ ದಾಂಪತ್ಯ ಮತ್ತು ಆರೋಗ್ಯ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಯಾಕೆ ಅಂದರೆ ಈ ಭರಣಿ ನಕ್ಷತ್ರ ಹಿನ್ನೆಲೆ ಏನು ಅಂದರೆ, ಯಮಧರ್ಮರಾಜ ಅಂತ ಕೇಳಿದೆಯಲ್ಲಮ್ಮ. ಈ ಪೊಲೀಸ್ನವ್ರು ಬಂದು ಬಾಗ್ಲಲ್ಲಿ ನಿಂತ್ಕೊಂಡ್ರೆ ಮನೆ ಒಳಗಡೆ ನೆಮ್ಮದಿಯಾಗಿರೋಕ್ಕಾಗತ್ತಾ? ಇದೇನು ಪೊಲೀಸ್ ನಿಂತಾರಲ್ಲ ಅಂತಾರೆ. ಹಂಗೆ ಯಮಧರ್ಮರಾಯ ಬಾಗ್ಲಲ್ಲೇ ಬಂದು ನಿಂತಂಗೆ ಭರಣಿ ನಕ್ಷತ್ರ ಮನೆ ಒಳಗಡೆ ಇದ್ದರೆ, ಅದು ವ್ಯಕ್ತಿ ಯಾರು ಆಗಿರ್ಬೋದು, ಸಂಬಂಧ ನಮ್ದಾಗ್ಬೋದು, ಇನ್ನೊಬ್ರದ್ದಾಗ್ಬೋದು. ಅವ್ರು ಮನೇಲಿದ್ದಾರೆ, ಬೈದಲ್ಲೇ ಇರಬೇಕು. ಏನಾಗುತ್ತೋ, ಯಾರು ಏನಾಗುತ್ತೋ, ಯಾರು ಏನು ಹೇಳ್ಬಿಡುತ್ತೋ, ಯಾವಾಗ ಸತ್ತೋಗ್ಬಿಡ್ತಾರೋ, ಯಾರು ಓಡೋಗ್ಬಿಡ್ತಾರೋ, ಯಾರು ಏನಾಗ್ಬಿಡುತ್ತೋ ಅಮ್ಮ, ಹಿಂಗೆ ಮನೆಯಲ್ಲಿ ಕುಟುಂಬ ಎಲ್ಲ ಭಾರಿ ಹಿಂಸೆಗೆ ಸಿಕ್ಕಾಕೊಳ್ಳುತ್ತೆ. ಹೇಳೋದು ಅರ್ಥ ಆಗ್ತಾ ಇದೆಯಾ ನಾನು? ಆಯ್ತಾ? ಹ್ಞೂ ಗುರುಜಿ. ಈಗ ನೀವು ಏನಾದ್ರು ಮಾಡಿ ಕಾಲು ಕಟ್ಕೋತೀರೋ ಅಲ್ಲ, ಯಾಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಹೇಳಿ ಹೇಳಿ. ನಿಮ್ಮ ಹೆಂಡತಿ ನೀವು ಕಾಲು ಕಟ್ಟಿದ್ರೆ ರೂಮ್ ಒಳಗಡೆ ಯಾರು ನೋಡಲ್ಲ, ಕಟ್ಟಿದ್ರೆ ಏನು ತಪ್ಪಿಲ್ಲ. ಹೌದು ತಾನೆ? ಅಲ್ಲ, ಹೆಂಡತಿಗೆ ಯಾಕೆ ನಾನು ಕಾಲು ಹಿಡ್ಕೊಳ್ಳಿ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಪ್ರೀತಿಗೆ ಏನು ಹಿಡ್ಕೊಂಡ್ರು ಏನೇ ಆದರೂ ತಪ್ಪಿಲ್ಲ. ಪ್ರೀತಿಯಿಂದ ಹೇಗೆ ನಡ್ಕೊಂಡ್ರು ಚೆನ್ನಾಗಿರುತ್ತೆ. ಹೌದು ತಾನೆ? ಅದನ್ನು ನೀನು ನನ್ನ ಮನೆಗೆ ಬರಬೇಡ ಕಣಮ್ಮ, ನಾನೇ ಯಾವಾಗಾರು ಒಂದು ಸಲ ಬರ್ತೀನಿ ಅಂತ ಪರ್ಮಿಷನ್ ತಗೋಬೇಕು. ಒಂದು. ಎರಡನೇ ವಿಷಯ, ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ನಕ್ಷತ್ರ ಗೊತ್ತಾ? ನಕ್ಷತ್ರ ಹಸ್ತ ನಕ್ಷತ್ರ. ಓಕೆ. ನೀವು ಬೆಳಗ್ಗೆ ಎಷ್ಟೊತ್ತು ಕೇಳ್ತೀರಾ? ಬೆಳಗ್ಗೆ ನಾನು ಒಂದು 5:30ಗೆ ಹೇಳ್ತೀನಿ. ನೀವೇ ಹೇಳ್ತೀರಾ? ಅಲಾರಾಮ್ ಕೊಡ್ಬೇಕಾ? ಅಲಾರಾಮ್ ಕೊಡ್ಬೇಕಾ? ಇಲ್ಲ, ಹೇಳ್ತೀನಿ, ನಾನೇ ಹೇಳ್ತೀನಿ. ಏನು ಓದಿದ್ದೀರಾ ನೀವು? ನಾನು ಸೆಕೆಂಡ್ PUC ಗುರುಜಿ. ತಿರುಪತಿಗೆ ಯಾವಾಗ ಹೋಗಿದ್ರಿ? ತಿರುಪತಿ ಒಂದು 2 ಸಲ ಹೋಗಿದ್ದೀನಿ. ಯಾವಾಗ? ಒಂದ್ಸಲ 5 ವರ್ಷ ಆಯ್ತು ಹೋಗಿ. ನೀವು ಒಬ್ಬರೇ ಹೋಗಿದ್ದು? ನಾನು ಮತ್ತೆ ನಮ್ಮ ಫ್ರೆಂಡ್ಗಳೆಲ್ಲ ಹೋಗಿದ್ದು. ಅಲ್ಲ, ಹೆಂಡತಿ ಬಿಟ್ಬಿಟ್ಟು ತಿರುಪತಿಗೆ ಹೋದ್ರೆ ನಿಮಗೆ ಹೆಂಡತಿ ದೂರ ಇರೋದು ಇನ್ನೇನಾಗ್ತದೆ? ಸ್ವಾಮಿ ಅವರು ಬರಲ್ಲ ಅಂತಾರೆ, ಎಲ್ಲೂ ಕರೆದ್ರು ಬರಲ್ಲ. ಎತ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು, ಏನಾರು ಮಾಡಿ. ಹೆಂಡತಿ ಬಗ್ಸಕ್ಕಾಗಲಿಲ್ಲ ಅಂದ್ರೆ ಹೆಂಗೆ ಗಂಡಸು ಅಂತ ತಪ್ಪಾಗಿ ತಿಳ್ಕೊಬೇಡಿ. ಆಯ್ತು ಹೇಳಿ. ಅಲ್ಲ, ಹೆಂಡತಿ ಬಗ್ಗಿಸ್ಬೇಕಾ ಬೇಡವಾ? ಬಗ್ಗಿಸ್ಬೇಕು. ಸ್ವಲ್ಪ ಪ್ರೀತಿ ಮಾಡೋದ ಡಿಫ್ರೆಂಟಾಗಿ ಮಾಡಿ. ಚಿನ್ನ, ರನ್ನ, ಐಸ್ ಕ್ರೀಮ್ ಕೊಡೋದು ಹೆಂಗಸ್ರಿಗೆ ಗೊತ್ತಿಲ್ವಾ? ಏನಪ್ಪ ಅದನ್ನು ಹೇಳ್ಕೊಡ್ಬೇಕಾ? ಅದೆಲ್ಲ ಮಾಡಿದ್ರು ಕ್ವಾಲಿಟಿ ಸಾಲ್ತಾ ಇಲ್ಲ. ಮಾತಾಡೋ ಶೈಲಿ ಚೆನ್ನಾಗಿರ್ಬೇಕು. ನೀವು ಹೆಂಗ್ ಗೆಲ್ಲಬೇಕು ಹೆಂಡ್ತಿನ ಅಂತ ಫಸ್ಟ್ ರೆಡಿ ಆಗಬೇಕು. ನೀವು ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಬೇಜಾರು ಮಾಡ್ಕೊಬಿಡಿ ಹಿಂಗೆ ಹೇಳ್ತೀನಿ ಅಂತ. ಇಂಥ ಹೆಣ್ಣು ಮಕ್ಕಳನ್ನೇ ಪಳಗಿಸಿ ಬಗ್ಗಿಸಿ ತುಂಬ ಲವ್ ಮಾಡೋ ಥರ ಮಾಡ್ಕೊಳ್ಳಿಲ್ಲ ಅಂದರೆ ಗಂಡಸು ಅಂತ ಹುಟ್ಟಿ ಪ್ರಯೋಜನನೇ ಇಲ್ಲ. ಇದಕ್ಕೆಲ್ಲ ಮೆಡಿಸಿನ್ ಬಂದರೆ ಹೇಳ್ಕೊಡ್ತೀವಿ ನಾವು. ಹೆಣ್ಣನ್ನು ಹೆಂಗೆ ಬಗ್ಗಿಸ್ಬೇಕು ಅಂತ. ಹೆಣ್ಣು ಗಂಡನ ಬಗ್ಗಿಸ್ಬೇಕು, ಗಂಡು ಹೆಣ್ಣನ್ನು ಬಗ್ಗಿಸ್ಬೇಕು. ಏನಮ್ಮ, ಈ ಸ್ಕೂಲು ನಮ್ಮ ಹತ್ರನೇ ಇರೋದು, ಇನ್ನೆಲ್ಲೂ ಇಲ್ಲ. ಹೆಂಗೆ ಬಗ್ಗಿಸ್ಬೇಕು ಅಂದರೆ ಅವ್ರ ವೀಕ್ನೆಸ್ಗಳೇನು ಇವೆಲ್ಲ ತಿಳ್ಕೋಬೇಕು. ನಾವು ತಿಳ್ಕೊಳ್ಳೋಕೆ ಪುರ್ಸತ್ತೇ ಇಲ್ಲ. ಇವರೇ ಕನ್ಸು ಕಾಣೋದು, ನನ್ನ ಹೆಂಡತಿ ಹಿಂಗಿರಬೇಕು, ನನ್ನ ಗಂಡ ಹಿಂಗಿರಬೇಕು, ಅದು ಎರಡೂ ಇಲ್ಲ ಅಲ್ಲಿ. ನಾವು ಕ್ರಿಯೇಟ್ ಮಾಡಬೇಕು. ಏನಮ್ಮ? ಹೌದು. ಸಿನಿಮಾ ಸ್ಟೋರಿ ಶುರು ಮಾಡಬೇಕು. ಮದುವೆ ಆದಮೇಲೆ ನಾವು ಸ್ಟೋರಿ ಓಪನ್ ಮಾಡಲ್ಲ, ಇದ್ಬದ್ದು ಹಾಳು ಮಾಡ್ಕೊಂಡು ತಲೆಮೆ ಕತ್ಕೊಂಡು ಕುತ್ಕೋತೀವಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ನೀವು ಫಸ್ಟು ನದಿ ತೀರದಲ್ಲಿ ಇರ್ತಕ್ಕಂಥ ಶಿವನ ದೇವಸ್ಥಾನ ಎಲ್ಲಿದೆ ಅಲ್ಲಿ ಹೋಗಿ ಭಾನುವಾರದಲ್ಲಿ ಸ್ನಾನ ಮಾಡಿ ಶಿವನಿಗೆ ಒಂದು ಅಭಿಷೇಕ ಅಥವಾ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ
ನೇರವಾಗಿ ಇಲ್ಲ ಅಂತಂದರೆ ತಲಕಾಡು ಅಂತಿದೆ, ಅಮಾವಾಸ್ಯೆ ದಿನ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಂಡತಿ ನೆನೆಸ್ಕೊಂಡು ಆ ದೇವಿಗೊಂದು ಕುಂಕುಮಾರ್ಚನೆ ಮಾಡಿಸಿ, ಅಲ್ಲಿಂದ ಫೋನ್ ಬರುತ್ತೆ ಟಕ್ ಅಂತ, ಬನ್ನಿರಿ ಅರ್ಜೆಂಟ್ ಅಂತ, ಇಲ್ಲ ನಾನೇ ಬರ್ತೀನಿ ಅಂತಾರೆ. ಕರ್ಕೊಂಡೋಗಿ ಅಂತ. ಅರ್ಥ ಆಯ್ತಾ? ಆಯ್ತು. ಇದು ಮಾಡಾದ್ಮೇಲೆ ಪುನಃ ವಾಪಸ್ ಹಿಂಗೆ ಅಂದ್ಬಿಟ್ರೆ ಆಗಲ್ಲ. ಇಷ್ಟಾದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನೀವು ತಿಳ್ಕೊಂಡು ಹೋಗಬೇಕು. ಹೇಳ್ಕೊಡ್ತೀನಿ ಅವಾಗ ಮೆಡಿಷನ್ ಏನೇನು ಮಾಡ್ಬೇಕಂತ. ಮಾಡ್ತೀರಾ? ಎಲ್ಲ ತಲಕಾಡಿಗೂ ಹೋಗಿ ಬಂದಿದೆ, ಈಗ ಮೊನ್ನೆ ರಾಮೇಶ್ವರಕ್ಕೂ ಹೋಗಿ ಬಂದಿದೆ ಗುರುಜಿ. ಅಣ್ಣ ನೀವು ಏನಣ್ಣ ನೀನು ಹೋಗಿ ಬಂದಿದೀಯಾ, ಏನು ಮಾಡಬೇಕು ಅಂತ ಗೊತ್ತಾ ಅಣ್ಣ? ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಬಿಟ್ಟು ಬಂದೆ ಗುರುಜಿ. ಈ ವಿಚಿತ್ರವಾದ ಮಾತು ನಿನಗೆ ಅರ್ಥ ಆಗಲ್ಲ ಬಿಡು. ಪೂಜೆ ಮಾಡಿದ್ರೆ ದೇವ್ರು ನಿನ್ನ ಜೊತೆ ಬಂದ್ಬಿಡುತ್ತೆ ಅನ್ಕೊಂಡ. ಏನು ಮಾಡಬೇಕು ಅಂತ ಗೊತ್ತಾ? ತಲಕಾಡಿಗೆ ಹೋದ್ರೆ, ತಿರುಪತಿಗೆ ಹೋದ್ರೆ ಜೊತೆಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ ನಿನಗೆ. ಪೂಜೆ ಮಾಡಿದ ತಕ್ಷಣ ದೇವ್ರು ಪ್ರತ್ಯಕ್ಷ ಆಗ್ಬಿಡುತ್ತಾ ನಿನಗೆ? ಇಲ್ಲ ಇಲ್ಲಿ ಜಾಸ್ತಿ ಬುದ್ಧಿ ಓಡಿಸೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ನಿಂದು ತುಂಬ ಜಾಸ್ತಿ ಬುದ್ಧಿ ಜಾಸ್ತಿ ಆಗೋಯ್ತು. ಅದಕ್ಕೆ ಅವರು ಇವ್ನು ಕಟ್ಕೊಂಡು ಏನು ಅಂತ ಓಡಾಬಿಟ್ಟಿರೋದು. ಯಾಕೆ ಬೇಜಾರು ಮಾಡ್ಕೊಬೇಡಿ, ಹೇಳ್ತೀನಿ. ಅತಿ ಬುದ್ಧಿ ಬಳಸೋರಿಗೆ ಯಾವ ಕಾರಣಕ್ಕೂ ದಾಂಪತ್ಯ ಚೆನ್ನಾಗಿರಲ್ಲ. ಇದನ್ನು ತಿಳ್ಕೋಬೇಕು ಅಂದರೆ ಮೊದಲು ನಾನು ಹೇಳಿದಕ್ಕೆ ನಮಗೆ ತಿರುಗಿ ಉತ್ತರ ಹೇಳ್ತಾ ಇದ್ರೆ ಹೋಗಿದ್ದೆ ಅಂತ. ಕೆಂಪು ಮಾತ್ರೆ ತಿಂದೀನಿ ಸ್ವಾಮಿ, ರೋಗ ಹೋಗಿಲ್ವಲ್ಲ, ಹೌದಲ್ವಾ? ಹಾಂ, ಡಾಕ್ಟ್ರಿಗೆ ತಿರುಮಂತ್ರ, ಸ್ವಾಮಿ ಈ ಮಾತ್ರೆ ತಿಂದೀವಿ ನಾನು ಅಂದರೆ ರೋಗ ಹೋಗಿಲ್ಲ, ಬಾರ ಮುಚ್ಕೊಂಡು ತಿನ್ಬೇಕು ಸುಮ್ಮನೆ. ಅಂದರೆ ನಮ್ಮಲ್ಲಿ ಫಸ್ಟು ನಾವು ಶರಣಾಗತಿ ಆಗೋದು ಕಲಿಬೇಕು. ನಾವು ನಮಗೆಲ್ಲ ಗೊತ್ತು ಅನ್ನೋ ಮಟ್ಟಕ್ಕೆ ದಯವಿಟ್ಟು ಇದನ್ನು ಬಿಟ್ಟರೆ ನೀವು ನಿಮ್ಮ ಹೆಂಡತಿ ಇವತ್ತು ರಿಪೇರಿ ಚೆನ್ನಾಗಾಗತ್ತೆ, ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ರಿಪೇರಿ ಮಾಡ್ಕೋಬೇಕು. ರಿಪೇರಿ ಅಂದರೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಹೇಳ್ಕೊಳ್ಳೋಣ, ಬನ್ನಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವಿಜಯನಗರದಿಂದ ಪ್ರಿಯಾ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಹಾ, ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ. ಹರಿ ಓಂ ಗುರುಜಿ. ನಾರಾಯಣ, ಹೇಳಮ್ಮ, ಏನಾಗಬೇಕು? ಗುರುಜಿ, ನನ್ನ ನಕ್ಷತ್ರ ಶ್ರವಣ ನಕ್ಷತ್ರ, ಮಕರ ರಾಶಿ. ಗುರುಜಿ, ನನಗೆ ಋತುಚಕ್ರ ನನಗೆ ಕ್ಲೀನ್ ಆಗಿ ಆಗ್ತಾ ಇಲ್ಲ ಗುರುಜಿ. ಎಷ್ಟು ವಯಸ್ಸು ನಿಂಗೆ? ನನಗೆ 25 ಗುರುಜಿ. ಈಗ ಏನು ಓದಿದ್ಯಾ? ನಾನು ಸೆಕೆಂಡ್ ಇಯರ್ ಗುರುಜಿ. ಓಕೆ, ಮದುವೆ ಆಗಿದೆ ಗುರುಜಿ. ಇದು ಚೆನ್ನಾಗಿಲ್ಲದೆ ಮದುವೆ ಏನಕ್ಕಮ್ಮ ಅದೇ? ಮನೆಯವ್ರು ಹೇಳಿದ್ರು ಮಾಡಿದ್ರು ಅಂತೀಯಾ? ಓಕೆ, ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಹಲೋ. ಹಾ, ಹೇಳಿ ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ನಂದು 4 ವರ್ಷ ಆಯ್ತು ಗುರುಜಿ. ಯಾವ ವಾರ ಮದುವೆ ಆಗಿದ್ದು? ಬುಧವಾರ ಗುರುಜಿ. ನೀನು ಹುಟ್ಟಿದ್ದು? ಬುಧವಾರ ಗುರುಜಿ. ಈಗ ನಿನಗೆ ಉತ್ತರ ಅಲ್ಲೇ ಸಿಗುತ್ತೋ ಅಂತ ಅನ್ಕೋತೀನಿ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಲ್ಲ, ಮದುವೆ ಆಗ್ಬಿಟ್ಟೈತೆ. ಹುಟ್ಟಿದ ವಾರ ಮದುವೆ ಮಾಡಿಕೊಂಡ್ರೆ ಜನ್ಮ ಮೃತ್ಯು ಜೀವನ ಪರ್ಯಂತ ದಿನ ಸಾಯೋರು ಯಾರು ಅಂದರೆ ಇವರೇ. ಹುಟ್ಟಿದ ವಾರ, ಹುಟ್ಟಿದ ನಕ್ಷತ್ರ, ಹುಟ್ಟಿದ ಲಗ್ನ, ಹುಟ್ಟಿದ ತಿಥಿಯಲ್ಲಿ ಯಾರು ಮದುವೆ ಮಾಡ್ಕೋತಾರೆ ಜೀವನ ಪರ್ಯಂತ ತಿಥಿ ಅಂತ ಪುರೋಹಿತರಿಗೆ ಗೊತ್ತಿಲ್ಲ. ಇನ್ನು ಮಾಡ್ಕೊಳ್ಳೋರಿಗೆ ಗೊತ್ತಾಗತ್ತೆ. ಏನೋ ಒಂದು ಚೌಟ್ರಿ ಖಾಲಿ ಆಯ್ತಾನಪ್ಪ, ಮಾಡ್ಕೊಳಪ್ಪ, ಫಿನಿಶ್, ಏನು ಮಾಡೋಕ್ಕಾಗಲ್ಲ. ಓಕೆ, ವಿಚಾರಕ್ಕೆ ಬರ್ತೀನಿ. ನಿನಗೆ ನಿದ್ದೆ ಊಟ ಇದೆರಡು ಚೆನ್ನಾಗಿದೆ ಅಂತ ಅನಿಸುತ್ತೇನಮ್ಮ? ಇಲ್ಲ ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ ಇದೆಲ್ಲ? ಮನುಷ್ಯನಿಗೆ ನಿದ್ದೆ ಊಟ ಮುಖ್ಯ, ಹೌದಾ ಅಲ್ವಾ? ಹೌದು ಗುರುಜಿ, ಮುಖ್ಯ ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ ನೀನು? ಒತ್ತಡಗಳಿಂದ ಸಮಸ್ಯೆ. ಒತ್ತಡ ಬರೋದು ಅದರಿಂದನೇ ಕಣಮ್ಮ, ಊಟದಿಂದನೇ ಒತ್ತಡ ಬರೋದು. ಬೇಜಾರಾಗೋದು ಊಟದಿಂದಾನೆ, ಕೋಪ ಬರೋದು ಊಟದಿಂದಾನೆ, ಗಂಡ ಹೆಂಡತಿ ದೂರ ಆಗೋದು ಊಟದಿಂದಾನೆ, ನಿದ್ದೆ ಇಲ್ಲದೆ ಅನುಭವಿಸೋದು ಊಟದಿಂದಾನೆ, ಪೀರಿಯಡ್ ಸರಿಗಾಗದೇ ಇರೋದು ಊಟದಿಂದಾನೆ. ನಮ್ಮ ಜನಕ್ಕೆ ಅದು ಗೊತ್ತೇ ಇಲ್ವಲ್ಲ. ಊಟ ಅಂದರೆ ಬಿಡ್ರೆ ಬದುಕಕ್ಕೆ ತಿಂತಾ ಇದ್ದೀನಿ ಅಂತ ಅಲ್ವೇನಮ್ಮ? ಊಟ ಯಾಕೆ ತಿನ್ನಬೇಕು ಅಮ್ಮ? ಹೌದು ಗುರುಜಿ, ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಗರ್ಭಚೀಲ ನಿಂದು ಬೈಕಾರ್ನಿವೇಟ್ ಯೂಟ್ರಸ್ ಐತಿ ಅಂತ ಹೇಳಿದ್ರು ಗುರುಜಿ. ಇದಕ್ಕೆ ನೀವು ಆಪರೇಷನ್ ಮಾಡಿಸ್ಕೊಂಡ್ರೆ ಮಾತ್ರ ಮಕ್ಕಳಾಗುತ್ತೆ ಅಂತಾನು ಹೇಳಿದ್ರು ಗುರುಜಿ. ಅದಕ್ಕೆ ನಿಮ್ಮ ಶೋ ನೋಡ್ತಾ ಇದ್ರೆ ನನ್ನ ಸಮಸ್ಯೆ ಏನು, ನನ್ನ ಜನ್ಮ ರಹಸ್ಯ ಏನು ಅಂತ ತಿಳ್ಕೊಬೇಕಂದ್ರೆ ನಾವು ನಿಮ್ಗೆ ಕಾಲ್ ಮಾಡಿದ್ವಿ ಗುರುಜಿ. ಯಾವ ಊರು ನೀನು? ನಮ್ದು ವಿಜಯನಗರ ಗುರುಜಿ. ವಿಜಯನಗರ. ಓಕೆ, ನಿನ್ಗೆ ಇದೆಲ್ಲ ನಂಬಿಕೆ ಈಗ ಬಂತ, ಮದ್ದಿಂದ ಇತ್ತಾ? ಇಲ್ಲ ಗುರುಜಿ, ನನ್ಗೆ ಮೊದ್ಲಿಂತ್ರನು ಇತ್ತು ಗುರುಜಿ. ಬಟ್ ನನಗ ಅಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಬಟ್ ಮದ್ವೆ ಆದ್ಮೇಲೆ ಇನ್ನೂ ಅಂದ್ರೆ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ಕೇಳ್ಬೇಕು ನಾವು, ನನ್ನ ನಕ್ಷತ್ರ, ನನ್ನ ಊಟ ತಿಂಡಿ ಸರಿಯಾಗಿ ಆಗ್ತಾ ಇಲ್ಲ, ಯಾಕೆ ನಮ್ ಸಂಡೆ ತಪ್ಪ ಅಥವಾ ನನ್ ಹುಟ್ಟಿರೋದ ತಪ್ಪ ಅಂತ. ಓಕೆ, ಈಗ ನೀನು ಊಟ ಮಾಡ್ತೀಯಲ್ಲ, ಬಾಯಿಗೆ ಹಾಕ್ಕೊಳ್ತೀನಮ್ಮ? ಹಾ ಗುರುಜಿ.
ನೀನು ಎಷ್ಟು ಮಾತಾಡ್ತೀಯ ಊಟ ಮಾಡುವಾಗ ಜ್ಞಾಪಕ ಇದೆಯಾ? ಹಾ ಗುರುಜಿ. ಯಾಕೆ ಮಾತಾಡೋದು? ಊಟ ಮಾಡೋ ಮಾತು ಯಾಕೆ? ಯಾರ ಜೊತೆ ಮಾತಾಡ್ತೀಯಾ? ಯಾರ ಜೊತೆನೂ ಇಲ್ಲ ಗುರುಜಿ, ಬಟ್ ಕೆಲವೊಂದ್ ಟೈಮ್ ಟಿವಿ ನೋಡ್ಕೊಂತ ಊಟ ಮಾಡ್ತೀನಿ ಗುರುಜಿ. ಆಮೇಲೆ ಮೊಬೈಲ್ ನೋಡಲ್ವಾ? ಹಾ ನೋಡ್ತೀನಿ ಗುರುಜಿ. ಮತ್ತು ಇವೆಲ್ಲ ಇರಬೇಕು, ಟಿ ವಿ ನೋಡಿಕೊಂಡು ಮೊಬೈಲ್ ಹಿಡ್ಕೊಂಡು ಮಾತಾಡಿಕೊಂಡು. ಅಲ್ಲಮ್ಮ, ನಿನಗೆ ಮಗು ಆಗೋ ಪ್ರಶ್ನೆ ಇರಲಿ, ನಿನ್ನ ಮನಸ್ಸೇ ಕೋತಿ ಥರ ಆ ಕಡೆ ಈ ಕಡೆ ಅಳ್ಳಾಡ್ತಿರ್ತದೆ. ಮೊದಲೇ ಇದು ಕೋತಿ ನಕ್ಷತ್ರ, ಶ್ರವಣ ನಕ್ಷತ್ರ ಕೋತಿ ನಕ್ಷತ್ರ. ಸುಮ್ಮನೆ ಹಿಂಗೆ ಅಂತಿರಬೇಕು, ಹಿಂಗೆ ಹಿಂಗೆ. ಯಾಕೆಂದರೆ ಚೇಷ್ಟೆ ಮಾಡೋದು ಜಾಸ್ತಿ ನಕ್ಷತ್ರ. ಆದರೆ ಈ ಊಟ ಮಾಡುವಾಗಲೂ ಕೂಡ ಜೊತೆಗೆ ನೀನು ಬೆನ್ನು ಸೊಂಟ ಎರಡರಲ್ಲಿ ಯಾವ್ದು ನೋವು ಬರುತ್ತಮ್ಮ? ಬೆನ್ನು ಗುರುಜಿ. ಆಯಿತು, ಕತೆ 50% ಔಟ್. ಯಾಕೆಂದರೆ ಹೆಂಗಸರಿಗೆ ಯಾವುದೇ ನೋವು ಇದ್ರೆ ಬೆನ್ನು ನೋವು ಬರಲೇಬಾರ್ದು. ಬೆನ್ನು ನೋವು ಏನಕ್ಕೆ ಬರುತ್ತೆ ಅಂದರೆ ಕರೆಕ್ಟಾಗಿ ಅದು ತಿನ್ನಲ್ಲ. ಯೋಚನೆ ಮಾಡಿಕೊಂಡು ಯಾರು ತಿಂತಾರೋ ಅವ್ರಿಗೆ ಬೆನ್ನು ನೋವು ಕಟ್ಟಿಟ್ಟ ಬುತ್ತಿ. ಯಾವ ಹೆಣ್ಣು ಮಕ್ಕಳು ಯೋಚನೆ ಮಾಡದೆ ಊಟ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಯೋಚನೆ ಮಾಡ್ಕೊಂಡೇ ತಿನ್ನೋದು. ಏನಕ್ರಿ ತಿಂತೀರಾ, ಏನಕ್ರಿ ಹುಟ್ಟಿದ್ರಿ ಅಂತ ನಾನು ಕೇಳ್ತೀನಿ. ದೇಹಕ್ಕೆ ಶಕ್ತಿ ಕೊಡೋ ಊಟ, ಹೌದಾ? ಆ ಊಟ ತಿನ್ನುವಾಗಲೂ ನೆಮ್ಮದಿ ಇಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದ್ರಿ? ಇವ್ರ ಅಮ್ಮನೂ ಅದೇ ಕತೆ. ಅಮ್ಮ, ನಿಮ್ಮ ಅಮ್ಮನ ವಿಚಾರ ತಗೊಂಡ್ರೆ ಏನಂತೀಯ ಆರೋಗ್ಯದಲ್ಲಿ, ನೆಮ್ಮದಿಯಲ್ಲಿ? ಹೌದು ಗುರುಜಿ, ಅಂದ್ರೆ ಆರೋಗ್ಯವಾಗಿದ್ದಾರೆ, ಬಟ್ ಈಗೀಗ ಅವರು ಆರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇದ್ದಾರೆ ಗುರುಜಿ. ಅಮ್ಮ, ಯೋಚನೆ ಎಷ್ಟು ಮಾಡ್ತಾರೆ? ಬಹಳ ಯೋಚನೆ ಮಾಡ್ತಾರೆ ಗುರುಜಿ. ಮತ್ತು ಅದ್ರ ಮುಂದೆ ಬೇರೆ ವಿಚಾರ ಅಲ್ಲವೇ ಅಲ್ಲ. ನೀನು ಹೊಟ್ಟೆಲಿರ್ಬೇಕಾದ್ರೆ ನಿಮ್ಮ ಅಮ್ಮ ಹಂಗೆ ನೀನು ಮಾಡ್ಕೊಂಡಿರೋದು, ಬೆಳೆಸಿರೋದು, ಹೊಟ್ಟೆಲಿ ಇಟ್ಕೊಂಡು. ಅರ್ಥ ಆಯ್ತಾ? ಹಾ ಅರ್ಥ ಆಯ್ತು. ನಿಮ್ಮಮ್ಮ ಏನೋ ನೀನು ಜೆರಾಕ್ಸು ಅಷ್ಟೇ ತಿಳ್ಕೊಂಬಿಡು. ಇನ್ನು ನೆಕ್ಸ್ಟ್ ನಾಳೆ ನಿನ್ಗೆ ಅಪ್ಪಿ ತಪ್ಪಿ ಏನೋ ಮಾಡ್ಕೊಂಡು EMI AS ಏನೋ ಮಾಡ್ಕೊಂಡು ಮಗು ಮಾಡ್ಕೊಂಡು ಅದು ಅದೇ ಹುಟ್ಟೋದು. ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಪರಿಹಾರ ಅಂತ ಕೂತ್ಕೊಂಡ್ರೆ ಪರಿಹಾರ ಎಲ್ಲಮ್ಮ ಕೊಡಲಿ ನಾನು? ತಿಳ್ಕೋಬೇಕು. ಊಟ ಮಾಡೋ ಕ್ರಮ ಫಸ್ಟ್ ತಿಳ್ಕೋಬೇಕು ನೀನು. ಮೊದಲನೇದು. ಎರಡನೇದು, ನೇರವಾಗಿ ಕುತ್ಕೊಳ್ಳೋಕ್ಕೆ ಬರಲ್ಲ ನಿಂಗೆ. ಕುತ್ಕೊಳ್ಳೋದು ನೆಟ್ಟಿಗೆ ಕುತ್ಕೋತೀಯ ನೋಡಿ, ಸ್ವಲ್ಪ ಯೋಚನೆ ಮಾಡು. ಬರಲ್ಲ. ಹಾಂ, ಹಿಂಗೆ ಹೇಳ್ತಾ ಹೋದರೆ 7:30 ಸಂಜೆ 7:30 ಆಗುತ್ತೆ ನಿನ್ನ ಕತೆ ಪೂರ್ತಿ ಹೇಳೋ ಗಂಟ. ನಿನ್ನ ದೇಹ ಎಲ್ಲೆಲ್ಲಿ ವಕ್ರ ಆಗಿದೆ, ನಿನ್ನ ಊಟದಲ್ಲಿ ಎಲ್ಲಿ ತಪ್ಪು ಮಾಡ್ತಿದ್ದೀಯಾ, ನಿನ್ನ ಮಲ್ಕೊಳ್ಳೋ ರೀತಿ ಸಮಯ ಏನು ಚಂದ, ಬೆಳಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬೆಡ್ಡಿಂದ ಹೇಳ್ತೀಯಾ, ಏನಮ್ಮ ರೋಗಿಷ್ಟೇ ಆಗೋಗಿದೆಯಾ, ಮಗು ಬೇರೆ ಏನಕ್ಕಮ್ಮ ಪುರುಷಾರ್ಥಕ್ಕೆ ನಿನಗೆ ಅಂತ ನಾನು ಹೇಳೋಕ್ಕಾಗಲ್ಲ. ಹೆಂಗೋ ಮಾಡ್ಕೋ, ಬೇಡ. ಎಂಥದೋ ಮಗು ಬೇಡ. ಏನೋ ಅಲ್ಲ ಹಂಗಾಗೈತೆ ಇಲ್ಲಿ ಹಿಂಗಾಗೈತೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ತಲೆ ಕೆಡಿಸ್ಕೋಬೇಡ. ನೀನು ನಿಜವಾಗಿಯೂ ಕೂಡ ನಾನು ನೆಮ್ಮದಿಯನ್ನು ಪಡ್ಕೋತೀನಿ ಅನ್ನೋದು ಆದರೆ ನೆಮ್ಮದಿ ತೋರಿಸೋದಕ್ಕೆ ನಾನು ರೆಡಿ ಇರ್ತೀನಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀಯಾ? ಚಾಲೆಂಜ್ ಮಾಡಿ ತಗೋ. ಒಳ್ಳೆ ಮಗು ಬೇಕು ಅನ್ನೋದು ಆದರೆ ಮೊದಲು ನೀನು ರೆಡಿ ಆಗಬೇಕು. ಏನು ಹೇಳ್ತೀಯಾ? ಗುರುಜಿ, ನಾನು ಫಸ್ಟ್ ಚೆನ್ನಾಗಿ ಊಟ ಮಾಡಿ ನಾನು ರೆಡಿ ಆದ್ಮೇಲೆ ಮಕ್ಕಳು ಪಡ್ಕೊಳ್ತೀನಿ. ಈಗ ಖುಷಿ ಆಯ್ತಾ ವಿಷಯ ತಿಳ್ಕೊಂಡೆ ಅಂತ? ಹಾ ಗುರುಜಿ, ಖುಷಿ ಆಯ್ತು. ಆದ್ರೆ ತಿಂಗಳ ಬಾಳ ಹೊಟ್ಟೆ ಬಿಡಮ್ಮ, ಅದ್ರ ಚಿಂತೆ ಬಿಡು. ವಿಷಯ ತಿಳ್ಕೊಳಕ್ ರೆಡಿ ಇರು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಹಾ ಗುರುಜಿ, ಎಲ್ಲದಕ್ಕೂ ರಿಪೇರಿ ನೀನು ಮಾಡುವ ಊಟನೇ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಹಾ ಗುರುಜಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವಾಗಲೇ ಚಿತ್ರಣದ ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ರೆ ಮುಂದುವರಿಸ್ಬೋದಾ? ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ನಾವು ಈ ಚಿತ್ರಣವನ್ನು ನೋಡಿದಂತಹ ಒಂದು ವಿಷಯದಲ್ಲಿ ಏನು ತಿಳ್ಕೊಬೇಕಾಗತ್ತೆ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೋ ಇಲ್ಲಿವರೆಗೂ ವರ್ಣನೆಯನ್ನು ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ, ಒಂದು ಮನೆಗೆ ಕೋರ್ಟ್ ಕೇಸ್, ಪೊಲೀಸ್ ಕೇಸ್ ಯಾವಾಗ ಮನೆಗೆ ಬಂತು ಅಂದರೆ ಈಗ ಮನೆಯಲ್ಲಿ ಎಲ್ಲ ಥರಕ್ಕೂ ವಿಚಾರವೆಲ್ಲವೂ ಕೂಡ ವಿಚಿತ್ರವಾಗುತ್ತಾ ಇಲ್ವಾ? ಕೋರ್ಟ್ ಕೇಸ್ ಯಾವಾಗ ಕುಟುಂಬಕ್ಕೆ ಬಂತು ಎಲ್ರಿಗೂ ಬೇಜಾರಾಗುತ್ತಾ ಇಲ್ವಾ? ಬೇಜಾರಾಗುತ್ತೆ ಅಲ್ವಾ? ಒಂದ್ ಕಡೆ ಬೇಜಾರು, ಒಂದ್ ಕಡೆ ಹಣ ಕಳೀತಾ ಹೋಗ್ಬೇಕು, ಒಂದ್ ಕಡೆ ಆಸ್ತಿ ಮಾರ್ತಾ ಹೋಗ್ಬೇಕು. ಹೌದಾ? ಈಗ ನಿಜವಾಗಿಯೂ ಬಡತನ ಪ್ರಾಪ್ತಿ ಆಯ್ತಾ ಇಲ್ವಾ? ಬಡತನ ಬಂತಲ್ಲೇ ಅಲ್ವಾ? ಈಗ ಆ ರೀತಿಯಾಗಿ ಮನೆಯಲ್ಲಿ ಕೋರ್ಟ್ ಕೇಸು ಏನಕ್ಕೆ ಬರಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇದನ್ನು ನಾವು ತಿಳ್ಕೊಳ್ಬೇಕಾಗಿರೋದು, ನಮ್ಮ ಮನೆ ಒಳಗಡೆನೆ ಪೊಲೀಸ್ನವರು ಜಡ್ಜು ಎಲ್ಲ ನಮ್ಮ ಮನೆ ಒಳಗಡೆ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಿದ್ರೆ ಕಟ್ಟಾಗತ್ತೆ. ಮನೆಯಿಂದ ಹೊರಗೆ ಹೆಂಗೆ ಕಳಿಸ್ಬೇಕು ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಹೌದು, ಅದೇ ಇಂಪಾರ್ಟೆಂಟ್ ಅಲ್ವಾ? ಈಗ ಸಮಸ್ಯೆ ಏನಂತಂದರೆ, ಇದು ಒಂದು ಭಾಗ ಕೋರ್ಟ್ ವ್ಯವಹಾರ ಒಂದು ಕಡೆ ಲೆಕ್ಕಾಚಾರಕ್ಕಾದರೆ, ಮನೆಗೆ ಸೊಸೆ ಹೋಗ್ತಾಳೆ.
ಹೌದಾ, ಹೆಂಗೋ ಮಾಡಿ ಏನೋ ಮಾಡಿ ಮದುವೆ ಮಾಡಿ ಕಳಿಸ್ತಾರೆ. ಮನೆಗೆ ಸೊಸೆ ಹೋದಾಗ ಅದಕ್ಕೆ ಮುಂಚೆ ಅವರು ಮನೆ ಕಟ್ಟಿ ಎಲ್ಲ ಅನ್ಯೂನ್ಯವಾಗಿ ಚೆನ್ನಾಗಿ ಖುಷಿಯಾಗಿ ಸಂಪಾದನೆ ಮಾಡ್ತಿರ್ತಾರೆ. ಮದುವೆ ಮಾಡೋಕ್ಕೆ ಮುಂಚೆ ಸೊಸೆ ಎಂಟ್ರಿ ಆಗ್ತಾಳೆ ಮನೆಗೆ. ಈ ಸೊಸೆಯಿಂದ ಬಡತನ ಬರುತ್ತೆ, ಮಗನಿಂದ ಬಡತನ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಜನಕ್ಕೆ ಇನ್ನೂ ಎಲ್ಲೂ ಅರಿವಾಗಿಲ್ಲ. ಈ ಮನೆಯಲ್ಲಿ ಗೊತ್ತಿಲ್ಲದೆ ಆ ಜಾಗವನ್ನು ಸೇರಿಸ್ಕೊಂಡಾಗ ಮನೆಯಲ್ಲಿ ಮಗ ಸಾಲ ಮಾಡ್ತಾನೆ, ಇಂಟ್ರಿ ಕ್ಯಾಸ್ಟ್ ಮದುವೆಗಳು ಮಾಡ್ಕೊಳಕ್ಕೆ ರೆಡಿ ಆಗ್ತಾನೆ. ಅದರಿಂದ ಪೊಲೀಸ್ ಸ್ಟೇಷನು ಕೋರ್ಟ್ಗೆಲ್ಲ ಹೋಗ್ಬೇಕಾಗತ್ತೆ, ಮನೆ ಹತ್ರ ಜಗಳ ಕೂಡ ಆಗುತ್ತೆ. ಸಂತಾನ ನಷ್ಟ. ಮನೇಲಿರ್ತಕ್ಕಂಥ ಗಂಡು ಮಗ ಬೇಕು ನಮಗೆ ವಂಶಕ್ಕೆ ಅನ್ನುವಂಥ ಪುಣ್ಯಾತ್ಮರಿಗೆ ಈ ವಿಚಾರ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ವಂಶಕ್ಕೆ ಗಂಡು ಮಗ ಬೇಕೇ ಬೇಕು ಅಂತ ಕಷ್ಟಪಟ್ಟು ಹರಕೆ ಹೊತ್ತು ಗಂಡು ಮಗವನ್ನು ತಗೋತೀರಾ, ಇಲ್ಲ ಹುಟ್ಟುವಾಗಲೇ ಅಭಾಷಣ ಹೋಗುತ್ತೆ, ಇಲ್ಲ ಹುಟ್ಟಿದ ಮೇಲೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆಗಿ ಇದ್ದವನೊಬ್ಬ ಮಗ ಹೋದ ಅಂತ ಕೂತ್ಕೊಂಡು ಅಯ್ಯೋ ಅಂತ ಲಬೋ ಅಂತೀರಾ. ಆದರೆ ಒಂದು ಮನೆಯಲ್ಲಿ ಒಂದು ಸಂತಾನಕ್ಕೋಸ್ಕರ ಮನೆಯನ್ನು ನಾವು ಸರಿಯಾದ ರೀತಿ ತಿಳ್ಕೊಂಡು ಕಟ್ಟಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಇಲ್ಲ. ಇಲ್ಲಿ ಸೊಸೆ ಓದೋದಕ್ಕೆ ಆ ಮನೇಲಿ ಏನು ಶುರುವಾಗುತ್ತೆ ಬಡತನಕ್ಕೆ, ಇಲ್ಲೇನೋ ಆಯಿತು ಕೋರ್ಟು ಸ್ಟೇಷನ್ನು. ಇಲ್ಲ ಅಲ್ಲಿ ಹೋದಾಗ ಏನು ಬಡತನಕ್ಕೆ ಕಾರಣ ಆಗತ್ತೆ ಅನ್ನೋ ಪ್ರಶ್ನೆ ಅತಿ ಮುಖ್ಯವಾಗಿ ಬರುತ್ತೆ. ಹೆಣ್ಣಿಗೆ ಏನೇನು ಮಾನಸಿಕವಾಗಿ ಹೇಳ್ಕೊಳ್ಳಾರದೇ ಇರತಕ್ಕಂಥ ಕಾಯಿಲೆ ಬರಬೇಕು ಅಂಥ ಕಾಯಿಲೆ ಅಲ್ಲಿ ಶುರುವಾಗತ್ತೆ. ಅಲ್ಲಿ ಮದುವೆಯ ಗಂಡನ ಮನೆಗೆ ಹೋದ್ಮೇಲೆ ಅದರಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ. ಈ ಕಾಯಿಲೆ ಅಂತೂ ಯಾವ ಕಾರಣಕ್ಕೂ ತಡ್ಕೊಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಲಗಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅಂತ ಕಾಯಿಲೆ ಯಾವುದು ಅಂತ ಒಂದು ಹೇಳ್ತೀನಿ. ಯಾವುದಿರ್ಬೋದು? ಮೂಲವ್ಯಾಧಿ ಅಂತಾರೆ. ಮೂಲವ್ಯಾಧಿ ಫೈಲ್ಸ್ ಅಂತಾರಲ್ಲಮ್ಮ. ಅಪ್ಪ ಯಾವ ಕಾಯಿಲೆ ಬೇಕಾದ್ರೆ ತಡೀಬೋದು, ಮೂಲವ್ಯಾಧಿ ತಡೆಯೋಕ್ಕಾಗಲ್ಲ. ಇನ್ನು ಗಂಡನ ಜೊತೆ ಹೆಂಗಿರ್ತದೆ ಹುಡುಗಿ, ಹೌದು, ಕುತ್ಕೊಳ್ಳೋಕ್ಕಾಗಲ್ಲ. ಹೆಂಗೆ ಅನುಭವಿಸೋದು? ನಿನಗೇನು ಕಮ್ಮಿ, ಬಾ ಕೊಡಿಸ್ತೀನಿ, ನೀನು ಏನು ನೋಡ್ತೀಯ ಬಾ ತೋರಿಸ್ತೀನಿ, ಇವನು ಹೇಳ್ತಿರ್ತಾನೆ, ಅವಳಿಗೆ ಹುಚ್ಚತ್ಕೊಂಡ್ಬಿಡ್ತದೆ, ಎಲ್ಲಿ ಓಡೋಬಿಡಿ ನಾನು ಅಂತ. ಹೌದು. ಈ ಮೂಲವ್ಯಾಧಿ ರೋಗ ಇದೆ ಅಂತ ಯಾವ ಹೆಣ್ಣಾರು ಹೇಳೋಕ್ಕಾಗತ್ತಾ? ಇಲ್ಲ. ಈಗ ಆ ಮೂಲವ್ಯಾಧಿ ರೋಗ ಏನಕ್ಕೆ ಬಂದೈತೆ? ಇವರು ಮನೆ ಮುಂದೆ ಕಟ್ಟಿರೋ ಸ್ಟೇರ್ ಕೇಸು ಇವರೇ ಕಟ್ಟಿರ್ತಾರೆ. ಯಾಕೆಂದರೆ ತೂಕ ಹಾಕ್ಬೇಕು ಸ್ವಾಮಿ, ಅವನ ಕಿತ್ತೋಗಿರೋನು ಹೇಳ್ಕೊಟ್ಟಿರ್ತಾನೆ. ತೂಕ ಎಲ್ಲ ಹಾಕೋದು, ಒಂದು ಬೆಡ್ರೂಮ್ ಕಡೆ ಹಾಕೋದು, ಇಲ್ಲ ಅಡುಗೆ ಮನೆ ಕಡೆ ಹಾಕೋದು. ಇದು ಬಿಟ್ಟರೆ ನಮ್ಮ ಜನಕ್ಕೆ ಸ್ಟೇರ್ ಕೇಸ್ ಎಲ್ಲ ಹಾಕೋದು ಅಂತ ಗೊತ್ತೇ ಇಲ್ಲ. ಇದನ್ನು ನಾವು ಒಂದು ಶುಭವಾಗಿರುವ ಮನೆಯಲ್ಲಿ ಸ್ಟೇರ್ ಕೇಸ್ ಯಾವ ಕಡೆ ಇರಬೇಕು ಅನ್ನುವಂತಹ ವಿಚಾರ ಚಿತ್ರಣ ಪ್ರಪಂಚದ ಇತಿಹಾಸದಲ್ಲಿ ನಮ್ಮ ಹತ್ರ ಮಾತ್ರ ಕ್ಯಾಸೆಟ್ ಇರೋದು. ಒಂದು ಶುಭವಾದ ಮನೆ ಆಗಬೇಕು ಅಂದರೆ ಸ್ಟೇರ್ ಕೇಸು ಶಾಸ್ತ್ರಬದ್ಧವಾಗಿ ಹಾಕಬೇಕಂದ್ರೆ ಆ ಕ್ಯಾಸೆಟು ನಮ್ಮ ಕಂಪ್ನಿಲಿ ಮಾತ್ರ ಇರೋದು, ಇನ್ಯಾವ ಕಂಪ್ನಿಲೂ ಇಲ್ಲ, ನೀವೆಲ್ಲಿ ಹುಡುಕರು ಸಿಕ್ಕಲ್ಲ. ಹಂಗನ್ಬಿಟ್ಟು ನಮ್ಮ ಹತ್ರ ಬಂದು ಕೇಳಿ ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕೆ ಸತ್ಯತೆಯನ್ನು ತೋರಿಸ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಪೂರ್ಣವಾಗಿರುವಂತಹ ವಿಚಾರವನ್ನು ತೋರ್ಸೋಕೆ ರೆಡಿ ಇರ್ತೀವಿ, ತಿಳ್ಕೊಳ್ಳೋದಾದರೆ. ಯಾಕೆ ಅಂದರೆ ತೂಕ ಇರೋ ಜಾಗದಲ್ಲಿ ತೂಕ ಹಾಕ್ಬಿಟ್ಟು ಹಗುರವಾಗಿರೋ ಜಾಗಕ್ಕೆ ಒಬ್ಬ ಪುಣ್ಯಾತ್ಮ ತುಂಬ ಟೆಕ್ನಿಕಲಾಗಿ ಮಾಡಿದ್ದ. ಈ ಭಾಗ ಉತ್ತರ ಈಶಾನ್ಯ ತುಂಬ ಹಗುರವಾಗಿರಬೇಕು, ಮಲಗೋ ಬೆಡ್ರೂಮ್ ಕಡೆ ತುಂಬ ತೂಕವಾಗಿರಬೇಕು ಅಂತ ಪುಸ್ತಕ ಬರೆದಿರ್ತಾರೆ ಅಲ್ವಾ? ಅದಕ್ಕೊಬ್ಬ ಪುಸ್ತಕ ಓದಿ ಏನು ಮಾಡಿದ್ದ ಪ್ರಳಯಾಂತಕ ಅಂದರೆ, ಆಪಲ್ ಬರುತ್ತಲ್ಲಮ್ಮ ಬಾಕ್ಸು, ತುಂಬ ತೆಳುವಿರುತ್ತೆ, ತೂಕ ಕಮ್ಮಿ ಇರಬಾರ್ದು ಅಂತ ಅದನ್ನೇ ಸೇರಿಸ್ಬಿಟ್ಟು ಗೋಡೆ ಹೊಡೆದಾಕ್ಬಿಟ್ಟು ಅದು ಕಟ್ಟಿದ್ದ. ಅಂದರೆ ಇಂಥ ಬುದ್ಧಿವಂತಗಳು ತುಂಬ ಇದ್ದಾರೆ ನಮ್ಮಲ್ಲಿ. ಏನು ಹೇಳು? ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಸತ್ಯ ಅಂದ್ಕೊಂಡು ಎಷ್ಟು ಥರ ಪುಸ್ತಕ ಇರುತ್ತೆ, ಎಷ್ಟು ಜನ ಬರೆದಿರ್ತಾರೆ, ಅದ್ರ ಸತ್ಯ ಯಾವುದು ಅಂತ ಹೆಂಗೆ ಗೊತ್ತಾಗತ್ತೆ? ಪುಸ್ತಕ ಒಂದೇ ಥರ ಇರುತ್ತಾ? ಹೌದು. ಇಲ್ಲ. ಬೇರೆ ಬೇರೆ ಥರ ಇರುತ್ತೆ. ಪಂಚಾಂಗ ಒಂದೇ ಥರ ಇರುತ್ತಾ? ಇಲ್ಲ. ಎಲ್ಲ ಬೇರೆ ಬೇರೆನೆ. ಒಬ್ಬ ವ್ಯಕ್ತಿ ಒಂದೇ ದಿನ ಎಲ್ಲ ಹುಟ್ಟಿರ್ತಕ್ಕಂಥ ಒಂದೇ ದಿನ ಹುಟ್ಟಿರ್ತಾರಾ? ಇಲ್ಲ. ಹಾಗಿದ್ದ ಮೇಲೆ ನೀವು ಯಾವುದು ಒಂದು ರೀತಿ ಇಲ್ಲ ಅಂದಮೇಲೆ ಯಾವುದು ನಂಬಿ ಬದುಕ್ತೀರಾ? ಹೌದು ಅಲ್ವಾ? ಅದಕ್ಕೇನು ಮಾಡಬೇಕು ಅಂದರೆ ನೀವೇ ಅದಕ್ಕೆ ಹತ್ರ ಆಗಬೇಕು. ಏನು ಯಾವುದು ಸರಿ, ಯಾವುದು ತಪ್ಪು, ಯಾವುದೂ ಇಲ್ಲ ಅಂತ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದೆ. ತಪ್ಪು ಸರಿ ಇಲ್ಲವೇ ಇಲ್ಲ. ಯಾಕೆ ಅಂದರೆ ನೀವು ತಿಳ್ಕೊಳ್ಳೋವರೆಗೂ, ತಿಳ್ಕೊಂಡ್ಮೇಲೆ ನೀವು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ಬಿಡ್ರಿ, ಜೀವನದಲ್ಲಿ ತೃಪ್ತಿಯಾಗಿದ್ದೀನಿ ಅನ್ನೋ ಮನಸ್ಥಿತಿ ನಿಮಗೆ ಬಂದ್ಬಿಡತ್ತೆ. ಆದರೆ ಅದು ಬೇರೆಯವರಿಂದ ನಿಮ್ಗೆ ಲಭ್ಯವಾಗಲ್ಲ. ಇಲ್ಲಿ ಕೇಳ್ತಾರಲ್ಲ, ಫೋನ್ ಮಾಡಿಬಿಟ್ಟು ಜ್ಯೋತಿಷ್ಯ ಕೇಳ್ತಾರಲ್ಲಮ್ಮ, ಹೌದು,
ನನ್ಗೆ ನೆಮ್ಮದಿ ಇಲ್ಲ ಸ್ವಾಮಿ ಅಂತ ಅವ್ರು ಹೇಳಿದ್ರೆ ಇವ್ರೇನೋ ಒಂದು ಕತೆ ಹೇಳ್ತಾರೆ. ಅದು ಮಾಡಿಸಿ ಇದು ಮಾಡಿಸಿ ಆ ಕಡೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಏನೋ ಒಂದು ಹೇಳ್ತಾರೆ. ಇದರಿಂದ ಎಲ್ಲ ಮನುಷ್ಯ ಬದಲಾವಣೆ ಆಗ್ತಾನೆ ಅಂತಕ್ಕಂಥ ವಿಚಾರ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ಅವ್ರು ಹೇಳಿದ್ದನ್ನು ಒಪ್ಕೊಂಡು ಬರ್ಕೊಂಡು ಮಾಡ್ತಾರೆ ಎಷ್ಟೋ ಜನ. ಹೌದು. ಆದರೆ ಅದು ಅವರೇ ಅರ್ಥ ಮಾಡ್ಕೋಬೇಕು ಇದು ಎಷ್ಟು ಮಟ್ಟಕ್ಕೆ ಸತ್ಯ ಇದರಲ್ಲಿ ಇದೆ ಅಂತ. ವಿಷಯ ಇಷ್ಟೇ, ಎಲ್ಲವೂ ಹೇಳಿದ್ದೆಲ್ಲ ಸುಳ್ಳು ಆಗಲ್ಲ, ಎಲ್ಲವೂ ಸತ್ಯ ಆಗಲ್ಲ. ಯಾಕೆ? ನಿಮಗೆ ಅದರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಪ್ರಜ್ಞಾಸ್ಥಿತಿ ಬಂದಾಗ ನೀವೇ ಡಿಸೈಡ್ ಮಾಡ್ತೀರಾ ಇದು ಯಾವ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋದು ನಿಮಗೆ ಕ್ಲೂ ಗೊತ್ತಾಗತ್ತೆ ಅಲ್ವಾ? ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ಆ ಮನೆಯಲ್ಲಿ ಮೂಲವ್ಯಾಧಿ ಬಂದಂಥ ಸೊಸೆ, ಅರ್ಥ ಮಾಡ್ಕೋಬೇಕಲ್ಲ, ಮೂಲವ್ಯಾಧಿ ಬಂದಿರುವಂಥ ಸೊಸೆ, ಆಮೇಲೆ ಅದು ಬಂದೇ ಇರಬೇಕು ಅಂತಲ್ಲ, ಮೂಲತಃ ಇರ್ತಕ್ಕಂಥ ಅದು ಬರುತ್ತೆ. ಯಾಕೆ ಅಂದರೆ ಆ ಹುಡುಗಿ ಮನೆ ಬಿಟ್ಟು ಹೋಗಬೇಕು ಅಲ್ಲಿಂದ. ಯಾಕೆ ಅಂದರೆ ಹುಡುಗಿ ನೆಮ್ಮದಿನೂ ಇಲ್ಲ, ನಿದ್ದೆನೂ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದೆ ಕೇಳ್ದೆ ಹೋಗೋದಂತೂ ಗ್ಯಾರಂಟಿ. ಆಗ ಹುಡುಗಿ ಓಡೋಗ್ಬಿಟ್ಲು ಅಂತಾರೆ. ಏನೋ ಒಂದು ಅವ್ಳಿಗೆ ಇಷ್ಟ ಇಲ್ಲ, ಮದುವೆ ಮಾಡಿದ ಸ್ವಾಮಿ ಓಡೋಗ್ಬಿಟ್ಲು, ಏನಿತ್ತೋ ಹೆಂಗೋ ಹಿಂದೆ ಏನಿತ್ತೋ ಕತೆ ಶುರು ಹಚ್ಬಿಡ್ತಾರೆ. ಆ ಹುಡುಗಿಯಿಂದ ಸ್ಟೋರಿ ಹೋಗುತ್ತೆ. ಆದರೆ ಇದು ನಮ್ಮ ಮನೆಯಲ್ಲಿ ಆ ಹುಡುಗಿಗೆ ಮೂಲವೇದಿ ಬಂತು, ಮದ್ದೆಲ್ಲ ಈಗ ಅಪ್ಪನ ಮನೆಗೆ ಹೋಗಿ ಕೇಳ್ತಾರೆ ನಿಮ್ಮ ಹುಡುಗಿ ಕಳಿಸ್ಕೊಡಿ ಅಂತ. ಇಷ್ಟ ಇಲ್ಲ, ಆ ಹುಡುಗಿ ಬರಲ್ಲ ಅಂತ. ಯಾಕೇನು ಕಮ್ಮಿ ಅಂತ ಅವ್ರು ಕೇಳ್ತಾರೆ. ನಮ್ಮ ಮನೇಲಿ ಚೆನ್ನಾಗಿತ್ತು, ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ಟೆ ನಾನು, ನಿಮ್ಮ ಮನೇಲಿ ಹಿಂಗೆ ಮಾಡ್ಕೊಂಡಿದ್ದೀರಲ್ಲ ಅಂತ ಇವರು ಅವ್ರ ಮೇಲೆ ಬೀಳ್ತಾರೆ. ಅವರು ನಾವೇನು ಮಾಡಿದೆ ನಿಮ್ಮ ಹುಡುಗಿಗೆ ಅಂತ ಅವ್ರು ಹೇಳ್ತಾರೆ. ಆದರೆ ಇಷ್ಟೆಲ್ಲ ಒಂದು ಬೀಗರು ಮನೆಯಲ್ಲಿ ಒಡೆದಾಡ್ತಕ್ಕಂಥ ಮಟ್ಟಕ್ಕೆ ಜಗಳ ಆಡೋ ಮಟ್ಟಕ್ಕೆ ಬಂದಾಗ, ಸ್ಟೇಷನ್ನು ಕೋರ್ಟ್ಗೆ ಹೋಗೋ ಮಟ್ಟಕ್ಕೆ ಬಂದಾಗ, ನಿಮ್ಮ ಮನೆಗಳಲ್ಲಿ ಕಳ್ಳ ಸೇರ್ಕೊಂಡಿದ್ದಾನೆ ಅಂತ ಯಾರು ಹೇಳ್ತಾರೆ ನಿಮಗೆ? ಯಾರು ಹೇಳಲ್ಲ. ನಿಮ್ಮ ಮನೆಯಲ್ಲಿರುವ ಕಳ್ಳನನ್ನು ಹೊರಗೆ ಹಾಕಿ ಅಂತ ನಿಮ್ಗೆ ಹೇಳೋರು ಯಾರಿದ್ದಾರೆ ಪ್ರಪಂಚದಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ಜಡ್ಜ್ ಹೇಳ್ತಾರ, ಪುರೋಹಿತ ಹೇಳ್ತಾನ, ನಿಮಗೆ ಗೊತ್ತಿದೆಯಾ? ಯಾರು ಹೇಳ್ತಾರೆ? ಆ ರೀತಿ ನಿಮ್ಮ ಮನೆಗಳಲ್ಲಿ ಕಳ್ಳಕಾಕರ ಭಯ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಅದಕ್ಕೊಂದೆರಡು ಮೂರು ಸಿಂಪ್ಟಮ್ಸ್ ತೋರಿಸುತ್ತೆ. ಏನು? ಈ ಮನೆಯಲ್ಲಿ ಹಣ ದುರುಪಯೋಗ ಆಗತ್ತೆ, ಹಣ ತುಂಬ ನಷ್ಟ ಆಗತ್ತೆ ಅನ್ನೋದಕ್ಕೆ ಒಂದು ಸಿಂಪ್ಟಮ್ಸ್ 2-3 ಸಿಗುತ್ತೆ. ಒಂದು, ಕರೆಂಟ್ ಶಾಕ್ ಹೊಡೆಯುತ್ತೆ ಮನೆಯಲ್ಲಿ. ಕರೆಂಟ್ ಶಾಕ್ ಹೊಡೆಯುತ್ತೆ, ಯಾರಿಗಾದ್ರೂ ಒಬ್ರು ಕರೆಂಟ್ ಶಾಕ್ ಹೊಡೆಯುತ್ತೆ. ಇಲ್ಲ, ಮಳೆ ಬರಬೇಕಾದ್ರೆ ಸಿಡ್ಲು ಹೊಡೆದು ಯಾವುದೋ ಮನೆ ಬಾಗಿಲು ಕಿಟಕಿಗೋ ಹೊಡೆದು ಗೋಡೆ ಬ್ರೇಕ್ ಆಗುತ್ತೆ, ಬಿರುಕು ಬಿಟ್ಕೊಳ್ಳುತ್ತೆ. ಇನ್ನೊಂದು, ಮಾಡ್ತಾ ಇರೋ ಅಡುಗೆ ಕುಕ್ಕರು ಹೆಚ್ಚು ಕಮ್ಮಿಯಾಗಿ ಸಿಡಿಯುತ್ತೆ, ಮೈ ಮೇಲೆಲ್ಲ ಚೆಲ್ಲುತ್ತೆ. ಕುಕ್ಕರ್ ಸಿಡಿಯೋದು ಇವೆಲ್ಲವೂ ಕೂಡ ಮನೆ ನಿಮಗೆ ಮೆಸೇಜ್ ಕೊಡುತ್ತೆ ರೀ, ಮನೆ ಮಾತಾಡ್ಸುತ್ತೆ ರೀ. ನಿಮ್ಮ ಮನೆ ಮಾತಾಡ್ಸಕ್ಕೆ ಗೊತ್ತಿಲ್ಲ ರೀ. ಅಕಸ್ಮಾತ್ ಸಿಡೀತು ಸ್ವಾಮಿ, ಅಕಸ್ಮಾತ್ ಕರೆಂಟ್ ಹೊಡೀತು ಸ್ವಾಮಿ, ಎಲ್ಲವೂ ಅಕಸ್ಮಾತ್ ಅಂತ ನುಂಗ್ಕೊಂಡ್ಬಿಡ್ತಾರೆ. ಇದು ಸಿಂಪ್ಟಮ್ಸು. ಭಗವಂತ ಅಂತಕ್ಕಂಥವ್ನು ಎಷ್ಟು ಚೆನ್ನಾಗಿ ಮೆಸೇಜ್ ಕೊಡ್ತಾನೆ ನೋಡಮ್ಮ. ಮನೆಯಲ್ಲಿ ತೊಂದರೆ ಇದೆ, ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಕಳ್ತನ ಆಗತ್ತೆ, ಇನ್ನು ಸ್ವಲ್ಪ ಮುಂದೆ ಮನೆಯಲ್ಲಿ ಸಿಕ್ಕಾಬಿಡೆ ಪ್ರತಿದಿನ ಗಲಾಟೆ ನಡೀತಾ ಇರುತ್ತೆ, ಜಗಳ ಆಗುತ್ತೆ. ಇಷ್ಟೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಆಗೋದಕ್ಕೆ ಹೋಗ್ಬಿಟ್ಟು ಯಾರ ಹತ್ರನೋ ಹೋಗಿ ಶಾಸ್ತ್ರ ಕೇಳಿ, ದೇವ್ರು ಕೇಳಿ, ಹೂ ಕೇಳಿ ನೀವು ನಿಮ್ಮ ಮನೆ ರಿಪೇರಿ ಮಾಡ್ಕೊಳಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ನೀವೇನು ಮಾಡಬೇಕು? ಹೆದರ್ಕೊಳ್ಳೋದಲ್ಲ. ನಿಮ್ಮ ಮನೆ 4 ಕಡೆಯಲ್ಲಿ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ 8 ಮಹಿಳೆಯ ಸುಖ ಜೀವನಕ್ಕೆ 8 ಸೂತ್ರಗಳು ಅಂತ ಹೇಳುತ್ತೆ. 8 ಸೂತ್ರ. ಮಹಿಳೆಯ ಸುಖ ಜೀವನ ಯಾವುದು? 8 ಸೂತ್ರಗಳು ಅಂದರೆ ಯಾವುದು ಅಂದರೆ ಸಿನಿಮಾದಲ್ಲಿ ಹೇಳ್ತಾರಲ್ಲ ಅದಲ್ಲ. ನಿಮ್ಮ ಮನೆಯಲ್ಲಿ 8 ಮೂಲೆ ಕರೆಕ್ಟಾಗಿದೆಯಾ? 8 ಮೂಲೆ ಇದೆಯಾ? 4 ಇಲ್ಲ 8 ಬತ್ತು ಸ್ವಾಮಿ, ಇದೇ ನಮ್ಮ ಪರಿಸ್ಥಿತಿ. 4 ಮೂಲೆನೇ ಇಲ್ಲ, ಇನ್ನು 8 ಮೂಲೆ ಎಲ್ಲಿ ಬಂತು? ಈಗ ಅಷ್ಟಸೂತ್ರಗಳು ಅಂದರೆ ಯಾವುದೋ ಪುಸ್ತಕದಲ್ಲಿ ಸಿಗ್ಬೋದೇನೋ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾವ್ರೆ ಅಲ್ಲಮ್ಮ. ಸಂಸಾರ ಜೀವನಕ್ಕೆ 16 ಸೂತ್ರಗಳು, ಪಿಕ್ಚರ್ ನೋಡ್ಬಿಡಿ, 8 ಸೂತ್ರಗಳು ಹೀಗೆ ಈ ಪಿಕ್ಚರ್ ಐತೆ ಅಂತ ಅನ್ಕೋಬೇಡಿ. ಸೂತ್ರಗಳು ಅಂತಕ್ಕಂಥದ್ದು ನಿಜ ಜೀವನಕ್ಕೆ ಸೂತ್ರಗಳು ಯಾವುದು ಅಂದರೆ ನಿಮ್ಮ ಮನೆ 8 ದಿಕ್ಕುಗಳ ಮೂಲೆ. 8 ದಿಕ್ಕು ನಿಮ್ಮ ಮನೆಗೆ ಕರೆಕ್ಟಾಗಿದೆಯಾ? ಅಪರಾಣೆ ಇಲ್ಲ, ಅಪ್ಪಿ ತಪ್ಪಿ ನೀವೇನಾದ್ರು ಗುರ್ತಿಸ್ಕೊಂಡ್ರೆ ಈಗ ಮಾಡ್ಕೋಬಹುದೇನೋ. ಅದಕ್ಕೆ ನಿಮ್ಮ ಮನೆ 8 ಮೂಲೆ ಕರೆಕ್ಟಾಗಿ ನೀವು ಕಂಡುಹಿಡಿಯೋಕ್ಕಾಗತ್ತಾ? 1, ಅದು ಇದ್ದರೆ ಕರೆಕ್ಟಾಗಿದೆಯಾ? 8 ಮೂಲೆ ಬರುತ್ತಾ? 2, ನೋಡ್ಕೊಳ್ತಕ್ಕಂಥ ಪ್ರಜ್ಞೆ ನಿಮಗೆ ಯಾವಾಗ ಬರುತ್ತೋ ಆಗ ನಿಮಗೆ ಇವತ್ತು ಹೇಳಿದಂಥ ಕಾರ್ಯಕ್ರಮದಲ್ಲಿ ಸೊಸೆಯಿಂದಾಗಲಿ, ಅಳಿನಿಂದಾಗಲಿ, ಮಗುವಿಂದಾಗಲಿ ಸಮಸ್ಯೆಗಳು ಬರದೆ, ಕೋರ್ಟ್ ಕಚೇರಿಗೆ ಹೋಗದೆ, ಗಲಾಟೆಗಳಾಗದೆ, ಕರೆಂಟ್ ಶಾಕ್ ಹೊಡೆಸ್ಕೊಳ್ದೆ,
ಬದುಕಬೇಕಲ್ವಾ? ಹೌದು. ಈಗ ಇದೆಲ್ಲ ಮೌಲ್ಯ ಯಾವುದು? ನಮ್ಮ ವಾಸದ ಮನೆಯೇ ಸತ್ಯ. ಅದಕ್ಕೋಸ್ಕರವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಡುಗೆ ಮನೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸ್ವರ್ಗ ರೀ. ಹೆಣ್ಣು ಮಕ್ಕಳಿಗೆ ಆರೋಗ್ಯವಾಗಿ ಅಡುಗೆ ಮಾಡಬೇಕು ಅಂದರೆ ಹೆಣ್ಣು ಆರೋಗ್ಯವಾಗಿರಬೇಕು. ಅವರಮ್ಮ, ಈ ಆರೋಗ್ಯವಾಗಿರೋ ಹೆಣ್ಣು ಅಡುಗೆ ಮಾಡಿದ್ರೆ ಮಾತ್ರ ಆ ಅಡುಗೆ ತಿನ್ನೋರ ಆರೋಗ್ಯ ಚೆನ್ನಾಗಿರೋದು. ಯಾವ ಮನೆಯಲ್ಲಿ ಹೆಣ್ಣು ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಪೀರಿಯಡ್ಸ್ ಚೆನ್ನಾಗಾಗಲ್ಲ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಆ ಅಡುಗೆಗೊಂದು ಶಾಪ ಆಗಿ ಆ ತಿನ್ನುವಂತಹ ಗಂಡ ಮಕ್ಕಳಿಗೆಲ್ಲವೂ ಶಾಪವಾಗಿ ಪ್ರತಿದಿನವೂ ಪರಿಣಮಿಸುತ್ತಾ ಇರುತ್ತೆ. ಮನೆಗೊಂದು ಹೆಣ್ಣನ್ನು ರಿಪೇರಿ ಮಾಡಿದಾಗ ಇಡೀ ಕುಟುಂಬ ಕ್ಲೀನ್ ಆಗತ್ತೆ ಅನ್ನೋ ಸತ್ಯ ನಾವು ಯಾವತ್ತು ತಿಳ್ಕೊಳ್ಳೋದು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ. ಅದಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೆಣ್ಣು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಣ್ಣು ಗೊಂಬೆ ಅಲ್ಲ ಅನ್ನೋ ಸತ್ಯವನ್ನು ಇವತ್ತು ತಿಳಿಸಿದ್ದೀನಿ. ಏನಿಲ್ಲ, ಗೊಂಬೆ ಅಲ್ಲ. ನಾವು ಮದುವೆ ಮಾಡ್ಕೊಳ್ಳೋದು ನಮ್ಮ ಇಷ್ಟಂಗೆ ನಡ್ಸೋಕ್ಕೆ, ನಮ್ಮ ಇಷ್ಟಂಗೆ ನಡೆಸ್ಕೊಳ್ಳೋಕ್ಕೆ, ನಾವು ಹೇಳ್ದಂಗೆ ಕೇಳೋಕ್ಕೆ. ಅಂತಹ ಗೊಂಬೆ ಹೆಣ್ಣಲ್ಲ. ಆ ಹೆಣ್ಣನ್ನು ನೆಮ್ಮದಿಯಾಗಿ ಆರೋಗ್ಯವಾಗಿ ನೀವು ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಅದು ನಿಮ್ಮ ಹೆಂಡತಿ ಆಗ್ಬೋದು, ನಿಮ್ಮ ಅಕ್ಕ ತಂಗಿ ಆಗ್ಬೋದು, ನಿಮ್ಮ ಹೊಟ್ಟೆಹುಟ್ಟಿದ ಮಗಳಾಗ್ಬೋದು, ಎಲ್ಲವೂ ಹೆಣ್ಣು. ಆ ಹೆಣ್ಣಿಗೆ ಪ್ರಾಧಾನ್ಯತೆ ಕೊಡಬೇಕಾಗಿದ್ದೆ ನಿಜವಾಗಿಯೂ ಮೂಲೆಗಳಲ್ಲಿರ್ತಕ್ಕಂಥ ಸತ್ಯದಲ್ಲಿ ಅಡುಗೆ ಮನೆ ಅಂತಕ್ಕಂಥ ವಿಚಾರವನ್ನು ಒಂದಲ್ಲ ಒಂದು ದಿನ ನಿಮ್ಗೆ ತೋರಿಸ್ತೀನಿ. ವಿಶೇಷವಾಗಿರ್ತಕ್ಕಂತಹ ಹೆಣ್ಣು ನೆಮ್ಮದಿಯಾಗಿರ್ತಕ್ಕಂಥ ಅಡುಗೆ ಮನೆ ಎಷ್ಟರ ಮಟ್ಟಕ್ಕೆ ನೀಟಾಗಿರಬೇಕು ಅಂದರೆ ಕ್ಲೀನ್ ಇರಬೇಕು ಅಂತನಾ ಅಲ್ಲ, ನೀವೇನೋ ನಿಮ್ಮ ವೈಯಕ್ತಿಕವಾಗಿ ಇಟ್ಕೊಳ್ಳಿ. ಆದರೆ ಆ ಅಡುಗೆ ಮನೆಯಲ್ಲಿ ರಹಸ್ಯಗಳೇನಿರಬೇಕಾಗಿತ್ತು ಅನ್ನೋ ಸತ್ಯಾಂಶವನ್ನು ಕೆಲವು ಸಮಯ ಕಾಯಲೇಬೇಕಾಗತ್ತೆ ಅಂತ ಹೇಳ್ತಾ, ಅಲ್ಲಿವರೆಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿ ಹೆಣ್ಣು ಮಕ್ಕಳಿಗೂ ಒಂದು ಹೊಸ ವಿಶೇಷವಾಗಿರ್ತ ಚೈತನ್ಯ ಬರ್ತಕ್ಕಂಥ ಸತ್ಯ ನಿಮ್ಮ ಮನೆಗಳಲ್ಲೇ ಇದೆ. ಈ ಸತ್ಯವನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದ ಗುರೂಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೆ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523, 91082588834.